ಓಡಾಡುತ್ತೆ, ಇದು ನಡೆದಾಡುತ್ತೆ, ಇದು ಕುಣಿದಾಡುತ್ತೆ, ಇದು ಬೆಳೀತಾ ಇದೆ. ಇದನ್ನೆಲ್ಲ ನಾವು ಮಾತಾಡೋದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗಳ ಬಗ್ಗೆ. ಆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗಳನ್ನ ಇನ್ ಡೆಪ್ತ್ ಆಗಿ ತಿಳ್ಕೊಳ್ಳೋದೆ ಈ ನಮ್ಮ ಲೈಫ್ ಪ್ರೊಸೆಸ್ ಅಲ್ಲಿ. ಹಾಯ್ ಎವ್ರಿವನ್, ಐ ಆಮ್ ಯುವರ್ಸ್ ಪವಿತ್ರ ಫ್ರಮ್ ಅರಿವು ಇನ್ಸ್ಟಿಟ್ಯೂಟ್. ನಾನು ಆಲ್ರೆಡಿ ನಿಮಗೆ ಹೇಳ್ದಂಗೆ ಈ ನಮ್ಮ ಪ್ರೇರಣಾ ಬ್ಯಾಚ್ ಅಲ್ಲಿ ಸೈನ್ಸ್ ನ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲವೂ ಕೂಡ ನಿಮಗೆ ಇನ್ ಡೆಪ್ತ್ ಆಗಿ ಫ್ರೀ ಆಗಿ ಸಿಗ್ತಾ ಹೋಗುತ್ತೆ. ನೀವು ರೆಡಿ ಇದ್ರೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ಲಾ? SLC ಬಯಾಲಜಿಯಲ್ಲಿ ಒಂದು ಇಂಪಾರ್ಟೆಂಟ್ ಅಂಡ್ ಲೆಂತಿ ಟಾಪಿಕ್ ಅಂತ ಹೇಳಿದ್ರೆ ಅದು ನಮ್ಮ ಲೈಫ್ ಪ್ರೋಸೆಸ್. ಈ ಲೈಫ್ ಪ್ರೋಸೆಸ್ ಅಲ್ಲಿ ಫಸ್ಟ್ ನಾವೇನ್ ತಿಳ್ಕೊಳ್ಳೋಣ ಅಂದ್ರೆ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ನಿಮಗೆಲ್ಲ ಗೊತ್ತಿದೆ, ಲಿವಿಂಗ್ ಥಿಂಗ್ಸ್ ಅಂದ್ರೆ ಜೀವ ಇರ್ತಕ್ಕಂಥ ಜೀವಿಗಳು. ದಟ್ ಮೀನ್ಸ್ ಯಾವೆಲ್ಲ ಜೀವಿಗಳಿಗೆ ಜೀವ ಇರುತ್ತೋ ಅದನ್ನೆಲ್ಲ ನಾವು ಲಿವಿಂಗ್ ಥಿಂಗ್ಸ್ ಅಂತ ಹೇಳಿ ಕರಿತೀವಿ. ಯಾವೆಲ್ಲ ಜೀವಿಗಳಿಗೆ ಜೀವ ಇರಲ್ವೋ ಅದನ್ನೆಲ್ಲ ನಾವು ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ದ ನೆಕ್ಸ್ಟ್ ಒನ್, ದ ಡಿಫ್ರೆನ್ಸ್ ಬಿಟ್ವೀನ್ ದ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಏನು ಅಂತ ನೋಡೋದಾದ್ರೆ, ದ ಫಸ್ಟ್ ಡಿಫ್ರೆನ್ಸ್ ಈಸ್ ಅ ಗ್ರೌತ್. ಇಟ್ ಮೀನ್ಸ್ ಬೆಳವಣಿಗೆ ಅಂತ ಹೇಳಿ ಕರಿತೀವಿ. ನಾವೆಲ್ಲ ಚಿಕ್ಕವರಿದ್ದಾಗ ಇಷ್ಟಿಷ್ಟೇ ಇದ್ವಿ, ಇಷ್ಟಿಷ್ಟೇ ಕೈ, ಇಷ್ಟಿಷ್ಟೇ ಕಾಲು. ನಾವು ಬರ್ತಾ 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 ದೊಡ್ಡದಾಗ್ತಾ ಹೋಗ್ತಿದೀವಿ. ಸೊ ಗ್ರೌತ್ ಅನ್ನೋದು ಲಿವಿಂಗ್ ಥಿಂಗ್ಸ್ ಗಳಲ್ಲಿ ಕಂಡು ಬರುತ್ತೆ. ಹಾಗೆ ಒಂದು ಚಿಕ್ಕ ಸಸಿ, ಆ ಸಸಿ ಚಿಕ್ಕದಾಗಿರುತ್ತೆ, ವರ್ಷಗಳು ಕಳೆದಂಗೆ ಅದೇ ಸಸಿ ಬೆಳೆದು ಮರವಾಗಿ ಕಂಡು ಬರುತ್ತೆ. ಸೊ ಇದು ಕೂಡ ಒಂದು ಗ್ರೌತ್ ಇನ್ ಅ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಗ್ರೌತ್ ಅನ್ನೋದು ನಮಗೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಕಂಡು ಬರುತ್ತೆ, ಬಟ್ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಕಂಡು ಬರಲ್ಲ. ಇದು ಫಸ್ಟ್ ಒನ್. ಅಂಡ್ ಸೆಕೆಂಡ್ ಒನ್ ಡಿಫ್ರೆನ್ಸ್ ಇಸ್ ಮೂವ್ಮೆಂಟ್ ಅಂತ ಹೇಳ್ಬೋದು. ಮೂವ್ಮೆಂಟ್ ಅಂದ್ರೆ ಚಲನೆ. ಸೊ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಲೈಕ್ ಕುರಿ ಆಗಿರ್ಬೋದು, ಕೋಳಿ ಆಗಿರ್ಬೋದು, ಹಂದಿ ಆಗಿರ್ಬೋದು, ನಾಯಿ ಆಗಿರ್ಬೋದು, ನೀವಾಗಿರ್ಬೋದು, ಒನ್ ಪ್ಲೇಸ್ ಟು ಅದರ್ ಪ್ಲೇಸ್ ನಾವು ಈಸಿಯಾಗಿ ಮೂವ್ಮೆಂಟ್ ಮಾಡ್ತೀವಿ. ಬಟ್ ಈ ಮೂವ್ಮೆಂಟ್ ನಾನ್ ಲಿವಿಂಗ್ ಥಿಂಗ್ಸ್ಗಳಲ್ಲಿ ಕಂಡು ಬರಲ್ಲ. ಸೊ ಇದು ಗ್ರೌತ್ ಆ್ಯಂಡ್ ಮೂವ್ಮೆಂಟ್ ಅನ್ನೋದು ಮೇಜರ್ ಡಿಫರೆನ್ಸ್ ನಮಗೆ ಲಿವಿಂಗ್ ಮತ್ತೆ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಕಂಡು ಬರುತ್ತೆ. ಫಸ್ಟ್ ಹಾಗಾದ್ರೆ ಲೈಫ್ ಪ್ರೋಸೆಸ್ ಆ್ಯಂಡ್ ಜೀವನ ಕ್ರಿಯೆಗಳು ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. So it is the basic process which are necessary for maintaining their life. ಹಾಗಾದ್ರೆ ಯಾವೆಲ್ಲ ವಿಷಯಗಳು ವೆರಿ ಬೇಸಿಕ್ ಪ್ರೋಸೆಸ್ಗಳು ನಮ್ಮ ಲೈಫಿಗೆ ಅಂತ ನೋಡೋದಾದ್ರೆ, ದ ಫಸ್ಟ್ ಒನ್ ಈಸ್ ಅ ನ್ಯೂಟ್ರಿಷನ್ ಅಂತ ಹೇಳಿದ್ರೆ ಪೋಷಣೆ ಅಂತೀವಿ. ಪೋಷಣೆ ಇಟ್ ಮೀನ್ಸ್ ವಾಟ್? ಊಟ ಮಾಡ್ತೀವಿ, ತಿಂಡಿ ತಿಂತೀವಿ, ಸ್ನ್ಯಾಕ್ಸ್ ತಗೋತೀವಿ, ಜ್ಯೂಸ್ ಕುಡಿತೀವಿ, ಹಣ್ಣು ತಿಂತೀವಿ, ಏನೆಲ್ಲ ನಾವು ತಿಂತೀವೋ ಅದನ್ನೆಲ್ಲ ನ್ಯೂಟ್ರಿಷನ್ ಅಂತ ಹೇಳಿ ಕರಿಬೋದಾ? ಸೊ ಈ ನ್ಯೂಟ್ರಿಷನ್ ನಮ್ಮ ದೇಹಕ್ಕೆ ಏನಾಗಬೇಕು ಆ್ಯಂಡ್ ಇದ್ರದ್ದು ಪ್ರೋಸೆಸ್ ಏನು ಅಂತ ಫರ್ದರ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಅ ನ್ಯೂಟ್ರಿಷನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಅ ರೆಸ್ಪಿರೇಷನ್. ಸೊ ರೆಸ್ಪಿರೇಷನ್ ಅಂದರೆ ಏನು? ಕನ್ನಡದಲ್ಲಿ ನಾವು ಅದನ್ನು ಉಸಿರಾಟ ಅಂತ ಹೇಳಿ ಕರಿತೀವಿ. ಸೊ ನಾವೆಲ್ಲ ನಿಮಗೆಲ್ಲ ಗೊತ್ತಿರುತ್ತೆ, ನಾವು ಒಂದು ದಿನ ಊಟ ಬಿಟ್ಟರೆ ಬದುಕ್ತೀವಿ, 2 ದಿನ ಬಿಟ್ರೂ ಬದುಕ್ತೀವಿ, ಆ್ಯಂಡ್ 3 ದಿನ ಬಿಟ್ಟರು ಕೂಡ ಬದುಕ್ತೀವಿ. ಅದೇ ನಾವು ಸ್ವಲ್ಪ ಹೊತ್ತು ಉಸಿರಾಡದೆ ಇದ್ರೆ ಬದುಕ್ತೀವ? ಇಸ್ ದಿಸ್ ಪಾಸಿಬಲ್? ಸೊ ಹಾಗಾದ್ರೆ ಯೋಚನೆ ಮಾಡಿ, ನಮಗೆ ಸ್ವಲ್ಪ ಹೊತ್ತು ಉಸಿರಾಡದೆ ಇದ್ರೆ ನಾವು ಬದುಕಲ್ಲ ಅನ್ನೋದಾದ್ರೆ ಈ ಉಸಿರಾಟ ಅನ್ನೋದು ನಮ್ಮ ಲೈಫ್ಗೆ ಎಷ್ಟು ಇಂಪಾರ್ಟೆಂಟ್ ಥಿಂಗ್ ಅಲ್ವಾ? ಸೊ ಹಾಗಾದ್ರೆ ಈ ಉಸಿರಾಟದಲ್ಲಿ ನಾವು ಏನು ಸ್ಟಡಿ ಮಾಡ್ತೀವಿ ಅಂತ ಅಂದ್ರೆ, ಬೇಸಿಕಲ್ಲಿ ಉಸಿರಾಟ ಅನ್ನೋದು ಬರೀ ಗಾಳಿಯನ್ನ ಒಳಗೆ ತಗೊಳ್ಳೋದು, ಹೊರಗೆ ಬಿಡೋದು ಅಷ್ಟೇ ಆಗಿರಲ್ಲ, ನಮಗೆ ಎನರ್ಜಿನ ಕೂಡ ಕೊಡುತ್ತೆ. ಸೊ ಈ ರೆಸ್ಪಿರೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಫುಡ್ ಎನರ್ಜಿ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ಅಂಡ್ ಥರ್ಡ್ ಒನ್ ಥಿಂಗ್ ಇಸ್ ಅ ಟ್ರಾನ್ಸ್ಪೋರ್ಟೇಷನ್. ಇಟ್ ಮೀನ್ಸ್ ಸಾಗಾಣಿಕೆ ಅಂತ ಹೇಳಿ ಕರಿತೀವಿ. ಸೊ ಈ ಸಾಗಾಣಿಕೆ ಏನ್ ಹೇಳುತ್ತಪ್ಪ? ಸೊ ಏನಾಗುತ್ತೆ ಅಂದ್ರೆ, ಈಗ ನಾವು ಊಟ ತಿಂದಾಗಿದೆ ಅಂಡ್ ಅದಕ್ಕೆ ಎನರ್ಜಿ ಕೂಡ ಬಂದಿದೆ. ಈ ಎನರ್ಜಿ ನಮ್ಮ ದೇಹದಲ್ಲಿ ಪಾರ್ಟ್ ಬೈ ಪಾರ್ಟ್ ಪ್ರತಿ ಒಂದು ಪಾರ್ಟ್ಗಳಿಗೆ ಟ್ರಾನ್ಸ್ಪೋರ್ಟ್ ಆಗ್ತಕ್ಕಂಥ ಈ ಸಿಸ್ಟಮ್ ಅನ್ನ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಅಂಡ್ ಲಾಸ್ಟ್ ಒನ್ ಈಸ್ ಅ ಎಕ್ಸ್ಕ್ರೇಷನ್. ಇಟ್ ಮೀನ್ಸ್ ಅ ವಿಸರ್ಜನೆ ಏನ್ ಹೇಳುತ್ತೆ? ಸೊ ನಮ್ಮ ಬಾಡಿ ಒಳಗಡೆ ಯೂಟಿಲೈಸ್ ಆಗಿರ್ತಕ್ಕಂಥ ಫುಡ್ ಅಂಡ್ ಯೂಟಿಲೈಸ್ ಆಗದೆ ಇರ್ತಕ್ಕಂಥ ಫುಡ್ ಕೂಡ ಉಳಿದಿರುತ್ತೆ. ಈ ಫುಡ್ ಅನ್ನ ಬಾಡಿಯಿಂದ ಆಚೆ ಹಾಕ್ತಕ್ಕಂಥ ಪ್ರೋಸೆಸ್ ನಮ್ಮ ಈ ಎಕ್ಸ್ಕ್ರೀಷನ್ ಪ್ರೋಸೆಸ್. ಈ 4 ಟಾಪಿಕ್ಗಳು ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಿಕಾಸ್ ಎವ್ರಿ ಡೇ ಎವ್ರಿ ಸೆಕೆಂಡ್ ನಮ್ಮ ಬಾಡಿಲಿ ನಡೀತಕ್ಕಂಥ ಈ 4 ಪ್ರೋಸೆಸ್ಗಳ ಬಗ್ಗೆ ಇನ್ ಡೆಪ್ತ್ ಆಗಿ ತಿಳ್ಕೊಳ್ಳೋಕೆ ಶುರು ಮಾಡೋಣ. ಈ ಟಾಪಿಕ್ಸ್ಗಳಲ್ಲಿ ಫಸ್ಟ್ ಟಾಪಿಕ್ ಇಸ್ ಅ ನ್ಯೂಟ್ರಿಷನ್. ಇಟ್ ಮೀನ್ಸ್ ಆಬ್ಟೈನಿಂಗ್ ಅ ಫುಡ್ ಅಂಡ್ ಕನ್ವರ್ಟ್ಸ್ ಇಂಟು ಅ ಸಿಂಪಲ್ ಫಾರ್ಮ್. ಸೊ ಕನ್ವರ್ಟ್ಸ್ ಇಂಟು ಸಿಂಪಲ್ ಫಾರ್ಮ್ ಅಂತ ಹೇಳಿದ್ರೆ ಏನು? ಒಂದು ಎಕ್ಸಾಂಪಲ್, ಅಕ್ಕಿ ಇದೆ. ಅಕ್ಕಿನ ನಾವು ಹಾಗೆ ತಿನ್ನೋಕ್ಕಾಗಲ್ಲ. ಅವಾಗ ನಾವು ಏನು ಮಾಡ್ತೀವಿ? ಅಕ್ಕಿನ ಬೇಯಿಸ್ಬಿಟ್ಟು ಅನ್ನ ಆಗಿ ಅದನ್ನ ಇಂಟೇಕ್ ಮಾಡ್ಕೊತಾ ಇದ್ದೀವಿ.
ಸೊ ಅಕ್ಕಿನ ಇನ್ನೊಂದು ಸಿಂಪಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ವಿ. ಅಂಡ್ ಜೋಳನ ಡೈರೆಕ್ಟ್ ಆಗಿ ತಿನ್ನಕ್ಕಾಗಲ್ಲ, ಸೊ ಡೈರೆಕ್ಟ್ ಆಗಿ ತಿನ್ನಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಜೋಳ ಏನ್ ಮಾಡ್ತಾ ಇದೀವಿ, ಅದನ್ನ ಹಿಟ್ ಮಾಡಿಸಿ ಅದರಿಂದ ಚಪಾತಿ ಮಾಡ್ಕೊಂಡು ತಿಂತಾ ಇದ್ದೀವಿ. ಸೊ ಒಂದು ಫಾರ್ಮ್ ಅನ್ನ ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಮಾಡಿಕೊಂಡು ಇಂಟೇಕ್ ಮಾಡ್ತಕ್ಕಂಥದ್ದನ್ನೇ ನಾವು ನ್ಯೂಟ್ರಿಷನ್ ಅಂತ ಹೇಳಿ ಕರೆಯೋದು. ಹಾಗಾದ್ರೆ ನೆಕ್ಸ್ಟ್ ಒಂದು ಕ್ವೆಶನ್ ಬರುತ್ತೆ. ಕ್ವೆಶನ್ ಏನಪ್ಪಾ ಅಂತ ಹೇಳಿದ್ರೆ, ವೈ ಡು ವಿ ಇವನ್ ನೀಡ್ ಫುಡ್? ಯಾಕೆ ನಮಗೆ ಈ ಆಹಾರದ ಅವಶ್ಯಕತೆ ಇದೆ, ನ್ಯೂಟ್ರಿಷನ್ ಯಾಕೆ ಬೇಕು? ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಏನು ಎಕ್ಸಾಂಪಲ್ ಅಪ್ಪ ಅಂದ್ರೆ, ಮಾರ್ನಿಂಗ್ ನಿಮಗೆ ತಿಂಡಿ ತಿನ್ನಕ್ಕೆ ಆಗಿಲ್ಲ ಅಂತ ಇಟ್ಕೊಳ್ಳೋಣ. ಮಧ್ಯಾಹ್ನ ತಿನ್ನೋಣ ಅಂತ ವೇಟ್ ಮಾಡ್ತಿರ್ತೀವಿ, ಬಟ್ ಮಧ್ಯಾಹ್ನನೂ ಕೂಡ ತಿಂಡಿ ತಿನ್ನಕ್ಕಾಗಲ್ಲ. ಇವಾಗ ಸಂಜೆ ಊಟ ಮಾಡೋಣ ಅಂದ್ರೆ ಸಂಜೆ ಕೂಡ ಊಟ ಮಾಡೋಕ್ಕಾಗಲ್ಲ. ಮಾರ್ನಿಂಗ್ ತಿಂಡಿ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ, ಸಂಜೆನೂ ಊಟ ಇಲ್ಲ. ಇಂಥ ಟೈಮಲ್ಲಿ ನಿಮ್ಮ ಎನರ್ಜಿ ಲೆವೆಲ್ ಏನಾಗುತ್ತೆ, ಕಂಪ್ಲೀಟ್ಲಿ ಡೌನ್ ಆಗಿರುತ್ತೆ. ಸೊ ಎನರ್ಜಿ ಲೆವೆಲ್ ಕಂಪ್ಲೀಟ್ಲಿ ಡೌನ್ ಆಗಿರೋ ಟೈಮಲ್ಲಿ ಯಾರಾದರೂ ಬಂದ್ಬಿಟ್ಟು ಒಂದು ಚಿಕ್ಕ ಸ್ವೀಟೋ ಅಥವಾ ಜ್ಯೂಸೋ ಕೊಟ್ಬಿಟ್ರೆ ಅದನ್ನ ಕುಡಿದು ಸ್ವಲ್ಪ ಹೊತ್ತಿಗೆ ನಮಗೆ ಎನರ್ಜಿ ಬರುತ್ತೆ ಅಂತ ಅನ್ಸತ್ತಲ್ವಾ, ಎನರ್ಜಿ ಬಂತು ಅಂತ ಫೀಲ್ ಆಗುತ್ತಲ್ವಾ. ಹಾಗಾದ್ರೆ ಎನರ್ಜಿ ಬರ್ತಿದೆ ಅಂತಂದ್ರೆ ನಮ್ಮ ಫುಡ್ಡಲ್ಲಿ ಏನಾದರೂ ಇರಬೇಕಲ್ವಾ. ಸೊ ಫುಡ್ಡಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಫುಡ್ ಕಂಟೇನ್ ನ್ಯೂಟ್ರಿಷನ್ ಆ್ಯಂಡ್ ಇಟ್ಸ್ ಪ್ರೊವೈಡ್ ಎನರ್ಜಿ. ಸೊ ನಮ್ಮ ಫುಡ್ ಎನರ್ಜಿ ಜೊತೆಗೆ ನಮ್ಮ ಬಾಡಿಗೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಷನ್ಸನ್ನು ಕೊಡ್ತಿದೆ. ನ್ಯೂಟ್ರಿಷನ್ ಲೈಕ್ ನಿಮಗೆ ಗೊತ್ತಿರುತ್ತೆ, ಮಿನರಲ್ಸ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಫ್ಯಾಟ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ವಗೇರಾ ವಗೇರಾ. ಸೊ ಇದೆಲ್ಲದು ಕೂಡ ನಮ್ಮ ಬಾಡಿಯ ಗ್ರೌತ್ಗೆ ಬೇಕಾಗಿರ್ತಕ್ಕಂಥ ಕಂಟೆಂಟ್ಗಳು. ಈ ಕಂಟೆಂಟ್ ನಮಗೆ ಸಿಗೋದೆ ನಾವು ತಿಂತಕ್ಕಂಥ ಫುಡ್ಡಲ್ಲಿ. ಥರ್ಡ್ ಪಾಯಿಂಟ್ ಈಸ್, ಈಗ ನಿಮಗೆ ಹುಷಾರಿಲ್ಲ ಅಂತ ಇಟ್ಕೊಳ್ಳಿ. ಹುಷಾರಿಲ್ಲ ಅಂತ ನೀವು ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರು ನಿಮಗೆ ಹೇಳ್ತಾರೆ, ಚೆನ್ನಾಗಿ ಊಟ ಮಾಡು ಆಯ್ತಾ, ಚೆನ್ನಾಗಿ ತಿನ್ನು ಆಯ್ತಾ, ಹಣ್ಣು ಹಂಪಲು ತರಕಾರಿ ಎಲ್ಲ ಚೆನ್ನಾಗಿ ತಿಂದರೆ ನೀನು ಬೇಗ ಹುಷಾರಾಗ್ತೀಯಾ ಅಂತ ಡಾಕ್ಟ್ರು ಹೇಳ್ತಾರೆ. ಯಾಕಂತ ಹೇಳ್ತಾರೆ ಡಾಕ್ಟ್ರು? ಪ್ರತಿ ಡಾಕ್ಟ್ರು ನಮಗೆ ಸಜೆಷನ್ ಕೊಡೋದೇ ಅದಲ್ವ, ಚೆನ್ನಾಗಿ ಊಟ ಮಾಡಬೇಕು. ಸೊ ಚೆನ್ನಾಗಿ ಊಟ ಮಾಡಬೇಕು ಅಂದರೆ ಚೆನ್ನಾಗಿ ಊಟ ಮಾಡೋದ್ರಿಂದ ನಮ್ಮ ಬಾಡಿ ಹೆಲ್ತ್ ಚೆನ್ನಾಗಾಗುತ್ತೆ. ದಟ್ ಮೀನ್ಸ್ ಯಾಕೆ ಅಂತ ಹೇಳಿದ್ರೆ, ಈ ನಮ್ಮ ನ್ಯೂಟ್ರಿಷನ್ ನಮಗೆ ಯಾವುದ್ರಲ್ಲಿ ಹೆಲ್ಪ್ ಮಾಡ್ತಿದೆ ಅಂದರೆ, ಹೆಲ್ಪ್ಸ್ ಇನ್ ಅ ಸೆಲ್ ರಿಪೇರ್ ಆ್ಯಂಡ್ ಸೆಲ್ ಗ್ರೌತ್. ಸೊ ನಮ್ಮ ಬಾಡಿಲಿರ್ತಕ್ಕಂಥ ಸೆಲ್ನ ಗ್ರೌತ್ಗೆ, ನಮ್ಮ ಜೀವಕೋಶದ ಬೆಳವಣಿಗೆಗೂ ಕೂಡ ಈ ನಮ್ಮ ಆಹಾರ ನಮಗೆ ಹೆಲ್ಪ್ ಮಾಡ್ತಾ ಇದೆ. ದೆನ್ ನೆಕ್ಸ್ಟ್ ಒನ್, ಇವಾಗ ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಒಂದಿಷ್ಟು ದಿನ ಟ್ರಿಪ್ ಹೋಗಿದ್ದೀರಾ ಅಂತ ಇಟ್ಕೊಳ್ಳಿ. ಅದು ಔಟ್ ಆಫ್ ಸ್ಟೇಟ್ ಟ್ರಿಪ್ ಹೋಗ್ಬಿಟ್ಟಿದ್ದೀರಾ. ಆ ಸ್ಟೇಟಲ್ಲಿ ನಿಮ್ಮ ಮನೇಲಿ ಸಿಗ್ತಕ್ಕಂಥ ಫುಡ್ಡು ನಿಮಗೆ ಸಿಗ್ತಿಲ್ಲ. ಸೊ ಅವಾಗ ನೀವೇನು ಮಾಡ್ತೀರಾ? ಫಸ್ಟ್ ಡೇ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ತೀರಾ, ಆ್ಯಂಡ್ ಸೆಕೆಂಡ್ ಡೇನೂ ಕೂಡ ಹಾಗೆ ಆಗಿಬಿಡುತ್ತೆ. ಥರ್ಡ್ ಡೇ, ಫೋರ್ತ್ ಡೇ, ಹೀಗೆ 5 ದಿನ ಕಳೆದೋಯ್ತು. ಸೊ 5 ದಿನ ಕಳೆದಾದ್ಮೇಲೆ ನೀವು ಟ್ರಿಪ್ ಮುಗಿಸ್ಕೊ ಬಂದರೆ ನೀವು ಹಾಸ್ಪಿಟಲಲ್ಲಿ ಇರ್ತೀರ. ಯಾಕೆ? ಸೊ ಟ್ರಿಪ್ ಹೋಗಿರೋದಕ್ಕೆ ನಿಮಗೆ ಹುಷಾರು ತಪ್ತಾ, ಅಥವಾ ಅಲ್ಲಿ ನಿಮಗೆ ಊಟ ಚೆನ್ನಾಗಿಲ್ಲದೆ ಇರೋದಕ್ಕೆ ಹುಷಾರು ತಪ್ತಾ? ಸೊ ಆ್ಯಕ್ಚುವಲ್ ಆಗಿ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಅಲ್ಲಿ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಷನ್ ನಿಮ್ಮ ಫುಡ್ಡಲ್ಲಿ ಇರಲ್ಲ. ಸೊ ಈ ಕಾರಣಕ್ಕೆ ಏನಾಗುತ್ತೆ, ನಿಮ್ಮ ಬಾಡಿಯ ರೆಸಿಸ್ಟಿವಿಟಿ ಕಡಿಮೆ ಆಗುತ್ತೆ. ಸೊ ಆಬ್ವಿಯಸ್ಲಿ ಬಾಡಿಲಿ ರೆಸಿಸ್ಟಿವಿಟಿ ಕಡಿಮೆ ಆದರೆ ಏನು ಜಾಸ್ತಿ ಆಗುತ್ತೆ? ಡಿಸೀಸಸ್ಗಳು ಜಾಸ್ತಿ ಆಗುತ್ತೆ. ಹಾಗಾದರೆ ನಮ್ಮ ಫುಡ್ ನಮಗೆ ಏನು ಕೊಡ್ತಿದೆ ಅಂತ ಹೇಳಿದರೆ, ಇಟ್ ಇನ್ಕ್ರೀಸಸ್ ದ ರೆಸಿಸ್ಟೆನ್ಸ್ ಅಗೇನೆಸ್ಟ್ ದ ಡಿಸೀಸ್. ಸೊ ಡಿಸೀಸ್ನ ವಿರುದ್ಧವಾಗಿ ಇದೇನು ಮಾಡ್ತಿದೆ ನಮಗೆ ಅಂತ ಹೇಳಿದರೆ, ರೆಸಿಸ್ಟಿವಿಟಿ ಪವರನ್ನು ಕೊಡ್ತಿದೆ. ಹಾಗಾದರೆ ಫುಡ್ ಏನಕ್ಕೆ ಬೇಕು ಆ್ಯಂಡ್ ಫುಡ್ಡಿಂದ ಏನೇನೆಲ್ಲ ಆಗುತ್ತೆ ಅಂತ ಇವತ್ತು ತಿಳ್ಕೊಂಡ್ರಿ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್ ಈಸ್ ಮೋಡ್ಸ್ ಆಫ್ ನ್ಯೂಟ್ರಿಷನ್. ಮೋಡ್ಸ್ ಆಫ್ ನ್ಯೂಟ್ರಿಷನ್ ಏನು ಹೇಳುತ್ತೆ ಅಂದರೆ, ಈ ನ್ಯೂಟ್ರಿಷನಲ್ಲಿ ತುಂಬ ವೆರೈಟಿ ಇದೆ. ಆ ವೆರೈಟಿ ಯಾವ್ದು ಅಂತ ನೋಡೋದಾದ್ರೆ, ದ ಫಸ್ಟ್ ಒನ್ ಈಸ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್. ಕನ್ನಡದಲ್ಲಿ ನಾವು ಅದನ್ನ ಸ್ವಾವಲಂಬಿ ಪೋಷಣೆ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್. ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್ ಇಟ್ ಮೀನ್ಸ್ ಪರಾವಲಂಬಿ ಪೋಷಣೆ. ಹಾಗಾದ್ರೆ ಆಟೋಟ್ರೋಫ್, ಹೆಟರೋಟ್ರೋಫ್ ಏನಿದು? ಇದನ್ನು ನಿಮಗೆ ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ. ಆ್ಯಂಡ್ ನಿಮಗೊಂದು ಸಿಂಪಲ್ ಟ್ರಿಕ್ ಹೇಳ್ತೀನಿ ಕೇಳಿ. ಆ ಟ್ರಿಕ್ ಏನಂದರೆ, ಸೈನ್ಸಲ್ಲಿ ಯಾವತ್ತೂ ಕೂಡ ನೀವು ಡೆಫಿನೇಷನನ್ನು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ತುಂಬ ವರ್ಡ್ಸ್ ಬರುತ್ತೆ, ತುಂಬ ಕಂಟೆಂಟ್ ಬರುತ್ತೆ, ಅವಾಗೆಲ್ಲ ಡೆಫಿನೇಷನನ್ನು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಸಿಂಪಲ್ ಟ್ರಿಕ್ ಏನು ಗೊತ್ತಾ? ನೀವು ಆ್ಯಕ್ಚುವಲ್ ಆಗಿ ಆ ವರ್ಡ್ನ ಮೀನಿಂಗನ್ನು ಕಂಡುಹಿಡಿಬೇಕು. ಸೊ ವರ್ಡ್ ಮೀನಿಂಗ್ ನಿಮಗೆ ಗೊತ್ತಾದರೆ ನೀವು ಆರಾಮಾಗಿ ಡೆಫಿನೇಷನನ್ನು ನೀವಾಗೆ ಕ್ರಿಯೇಟ್ ಮಾಡ್ಬೋದು. ಹಾಗಾದರೆ ಫಸ್ಟ್ ಥಿಂಗ್ ಆಟೋಟ್ರೋಫ್. ಆಟೋಟ್ರೋಫ್ ಅಂದರೆ ಈಸಿಯಾಗಿ ಹೇಳ್ತೀನಿ ನೋಡಿ. ನಾವು ಎವ್ರಿಡೇ ಲೈಫಲ್ಲಿ ಮಾತಾಡ್ತಿರ್ತೀವಿ, ನನ್ನ ಮೊಬೈಲ್ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಯಿತು ಕಣೋ, ನಮ್ಮ ಗಾಡಿ ಆಟೋಮೆಟಿಕ್ಕಾಗಿ ಆಫ್ ಆಯಿತು ಕಣೋ, ಟಿವಿ ನೋಡ್ತಿದ್ದೆ ಆಟೋಮೆಟಿಕ್ಕಾಗಿ ಆಫ್ ಆಯಿತು. ಸೊ ಆಟೋಮೆಟಿಕ್, ಆಟೋ ಮಾತಾಡ್ತೀವಲ್ವಾ. ಸೊ ಆಟೋ ಅಂದರೆ ಇವಾಗ ಆಲ್ರೆಡಿ ನೀವು ಹೇಳ್ತಿದ್ದೀರಾ, ಆಟೋ ಇಟ್ ಮೀನ್ಸ್ ಅ ಸೆಲ್ಫ್ ಅಂತ. ಸೆಲ್ಫ್ ಅಂದರೆ ತನ್ನಷ್ಟಕ್ಕೆ ತಾನೇ. ವರ್ಡ್ ಮೀನಿಂಗ್ ಗೊತ್ತಾಯ್ತಾ? ಹಾಗಾದರೆ ಇವಾಗ ಡೆಫಿನೇಷನ್ ನೀವೇ ಕ್ರಿಯೇಟ್ ಮಾಡ್ಬೋದಾ?
Which organisms prepare their own food are called the autotrophs. ಯಾವೆಲ್ಲ ಜೀವಿಗಳು ತಮಗೆ ಬೇಕಾದ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತೋ ಆ ಎಲ್ಲ ಜೀವಿಗಳಿಗೆ ನಾವೇನಂತೀವಿ ಅಂತ ಹೇಳಿದ್ರೆ ಸ್ವಾವಲಂಬಿಗಳು, ಆಟೋಟ್ರೋಪ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಎಕ್ಸಾಂಪಲ್ಸ್ ಏನೇನಿರ್ಬೋದು ಆಟೋಟ್ರೋಪ್ಸ್ಗೆ ಅಂತ? ಇಡೀ ಜಗತ್ತಲ್ಲಿ ಅವರ ದೇಹಕ್ಕೆ ಬೇಕಾಗಿರೋ ಪೋಷಣೆಯನ್ನ ಅವಾಗೇ ರೆಡಿ ಮಾಡ್ತಕ್ಕಂಥ ಒಂದೇ ಒಂದು ಜೀವಿಗಳು ಅಂತ ಹೇಳಿದ್ರೆ ಅವು ನಮ್ಮ ಪ್ಲಾಂಟ್ಸ್ ಮಾತ್ರ. ಸೊ ಪ್ಲಾಂಟ್ಸ್ಗಳು ಮಾತ್ರ ಅವುಗಳಿಗೆ ಬೇಕಾಗಿರೋ ಆಹಾರವನ್ನ ಅವೇ ತಯಾರಿಸಿಕೊಳ್ಳುತ್ತೆ. ಹಾಗಾದ್ರೆ ನೆಕ್ಸ್ಟ್ ಒನ್ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್. ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ಅಂದ್ರೆ ಸಿಂಪಲ್ ಥಿಂಗ್. ಹೆಟೆರೋ ಇಟ್ ಮೀನ್ಸ್ ಡಿಪೆಂಡೆನ್ಸ್ ಅಂತ ಹೇಳಿ. ಹೆಟೆರೋ ಅಂತ ಹೇಳಿದ್ರೆ ಡಿಪೆಂಡ್ ಆಗೋದು. ಸೊ ಈಗ ನನ್ನ ವರ್ಡ್ ಮೀನಿಂಗ್ ಹೇಳ್ದೆ ಅಲ್ವಾ, ಡೆಫಿನೇಷನ್ ಕ್ರಿಯೇಟ್ ಮಾಡ್ಬೋದಾ? ವಿಚ್ ಆರ್ಗ್ಯಾನಿಸಮ್ಸ್ ಗೆಟ್ ದೇರ್ ಫುಡ್ ಫ್ರಮ್ ಅದರ್ಸ್. ಸೊ ಬೇರೊಂದು ಜೀವಿಯಿಂದ ತಮಗೆ ಬೇಕಾದ ಆಹಾರವನ್ನ ಪಡ್ಕೊಳ್ತಕ್ಕಂಥ ಎಲ್ಲ ಜೀವಿಗಳಿಗೆ ನಾವೇನಂತ ಹೇಳಿ ಕರಿತೀವಿ? ಹೆಟೆರೋಟ್ರೋಪ್ಸ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಹೆಟೆರೋಟ್ರೋಪ್ಸ್ ಅಂತ ಹೇಳಿದ್ರೆ ಇದಕ್ಕೆ ಉದಾಹರಣೆಗಳು ಯಾವ್ದು? ಎಲ್ಲ ಅನಿಮಲ್ಸ್ಗಳು, ಎಲ್ಲ ಪ್ರಾಣಿಗಳು ಕೂಡ ಹೆಟೆರೋಟ್ರೋಫಿಕಲ್ ಬರುತ್ತೆ. ಅಂಡ್ ಎಲ್ಲ ಮೈಕ್ರೋ ಆರ್ಗಾನಿಸಮ್ಸ್ಗಳು ಕೂಡ ಹೆಟೆರೋಟ್ರೋಪ್ಸ್ ಅಲ್ಲಿ ಬರುತ್ತೆ. ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ಅಲ್ಲಿ ಮತ್ತೆ 3 ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ ನಾವು. ಮೊದಲನೇದು ಯಾವ್ದಪ್ಪ ಅಂತ ಹೇಳಿದ್ರೆ ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್, ಅಂಡ್ ಸೆಕೆಂಡ್ ಒನ್ ಈಸ್ ಅ ಪ್ಯಾರಾಸಿಟಿಕ್ ನ್ಯೂಟ್ರಿಷನ್, ಅಂಡ್ ಥರ್ಡ್ ಒನ್ ಈಸ್ ಅ ಹೋಲೋಜೋಯಿಕ್ ನ್ಯೂಟ್ರಿಷನ್. ಸೊ ಇದು ಕೂಡ ಸೇಮ್ ವರ್ಡ್ ಮೀನಿಂಗ್ ತಿಳ್ಕೊಳ್ಳಿ, ಡೆಫಿನೇಷನ್ ನೀವೇ ಕ್ರಿಯೇಟ್ ಮಾಡಿ. ಸ್ಯಾಫ್ರೋಫೈಟಿಕ್ ಅಂತ, ಸ್ಯಾಫ್ರೋಫೈಟ್ ಅಂತ ಹೇಳಿದ್ರೆ ನಾವು ಅದನ್ನ ಕನ್ನಡದಲ್ಲಿ ಕೊಳೆ ತಿನ್ನಿಗಳು ಅಂತ ಹೇಳಿ ಕರಿತೇವೆ. ಸೊ ಸ್ಯಾಫ್ರೋ ಇಟ್ ಮೀನ್ಸ್ ಕೊಳ್ತೋಗಿರೋದು, ಸತ್ತು ಹೋಗಿರೋದು ಅಂತ ಅರ್ಥ. ಹಾಗಾದ್ರೆ ಡೆಫಿನೇಷನ್ ಕ್ರಿಯೇಟ್ ಮಾಡೋದಾ? ವಿಚ್ ಆರ್ಗ್ಯಾನಿಸಮ್ಸ್ ಗೆಟ್ ದೇರ್ ಫುಡ್ ಫ್ರಮ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಅನಿಮಲ್ಸ್. ಸತ್ತು ಕೊಳೆತು ಹೋಗಿರ್ತಕ್ಕಂಥ ಜೀವಿಗಳ ದೇಹದಿಂದ ತಮಗೆ ಬೇಕಾದ ಪೋಷಣೆಯನ್ನ ತಗೊಳ್ತಕ್ಕಂಥ ಎಲ್ಲಾ ಜೀವಿಗಳಿಗೆ ಸ್ಯಾಫ್ರೋಫೈಟಿಕ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಹೇಳ್ಬೋದಾ ಯಾವುದು ಅಂತ? ಸೊ ಎಕ್ಸಾಂಪಲ್ ಸಿಂಪಲ್, ಎಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನ ನಾವು ಸ್ಯಾಫ್ರೋಫೈಟಿಕ್ ಅನಿಮಲ್ಸ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಹೇಗೆ ಮ್ಯಾಮ್ ಎಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಸ್ಯಾಫ್ರೋಫೈಟ್ಸ್ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನೀವು ಸ್ಕೂಲಿಂದ ಮನೆಗೆ ಹೋಗ್ತಿದ್ದೀರಾ ಅಂತ ಇಟ್ಕೊಳ್ಳಿ. ರೋಡಲ್ಲಿ ಯಾವುದೋ ಒಂದು ನಾಯಿ ಪಾಪ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟಿದೆ. ಈಗ ಆ ನಾಯಿನ ರೋಡ್ ಪಕ್ಕದಲ್ಲಿ ಹಾಕಿರ್ತಾರೆ. ನೀವು ಹೋಗ್ತಾ ಅಯ್ಯೋ ಪಾಪ ನಾಯಿ ಸತ್ತೋಗ್ಬಿಟ್ಟೈತಲ್ವಾ ಅಂತ ಬೇಜಾರಾಗಿ ಹೋಗ್ತೀರಾ. 2ನೇ ದಿನ ಅಲ್ಲಿಂದ ಬರ್ಬೇಕಾದ್ರೂ ಕೂಡ ನಾಯಿ ನೋಡ್ತೀರಾ, ನಾಯಿ ದೇಹ ಅಲ್ಲೇ ಇರುತ್ತೆ. 3ನೇ ದಿನ ಕೂಡ ಇರುತ್ತೆ, ಬಟ್ 4ನೇ ದಿನಕ್ಕೆ ನಿಮಗೆ ಶಾಕ್ ಆಗುತ್ತೆ, ಅಲ್ಲಿ ದೇಹನೇ ಇರಲ್ಲ. ಸೊ ಅಲ್ಲಿರೋದು ಬರೀ ಮೂಳೆಗಳಿರುತ್ತೆ. ಹಾಗಾದ್ರೆ ಕ್ವೆಶನ್, ನಾಯಿ ದೇಹ ಎಲ್ಲಿ ಹೋಯ್ತು, ಯಾರು ತಗೊಂಡು ಹೋದ್ರು? ಯಾವ್ದಾದ್ರೂ ಒಂದು ಜೀವಿ ಸತ್ತು ವಿದಿನ್ 3 days ಒಳಗಡೆ ಈ ನಮ್ಮ ಎಲ್ಲಾ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಹೋಗಿ ಅದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿಬಿಟ್ಟು ಅದರಲ್ಲಿರ್ತಕ್ಕಂಥ ಎಲ್ಲ ನ್ಯೂಟ್ರಿಷನ್ ಅನ್ನ ತಾವು ಪಡ್ಕೊಂಡು ಅವುಗಳು ತಮ್ಮ ಜೀವನವನ್ನ ಮಾಡ್ತಾ ಇರುತ್ತೆ. ಹಾಗಾದ್ರೆ ಯೋಚನೆ ಮಾಡಿ, ಇಫ್ ಇನ್ ಕೇಸ್ ನಮ್ಮ ಇಡೀ ಜಗತ್ತಲ್ಲಿ ಈ ನಮ್ಮ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಇರಲಿಲ್ಲ ಅಂದ್ರೆ ಇವತ್ತು ಏನಾಗ್ತಿತ್ತು? ಎಲ್ಲರೂ ಕೂಡ ನಾವು ನಡ್ಕೊಂಡು ಹೋಗಕ್ಕೆ ಆಗ್ತಿರ್ಲಿಲ್ಲ, ಹಾರ್ಕೊಂಡು ಹೋಗ್ಬೇಕಿತ್ತು. ಯಾಕೆ ಹಾರ್ಕೊಂಡು ಹೋಗ್ಬೇಕಿತ್ತು? ಬಿಕಾಸ್ ಜಗತ್ತಲ್ಲಿ ತುಂಬಾ ಜೀವಿಗಳು ಸತ್ತು ಹೋಗುತ್ತೆ. ಸೆಕೆಂಡ್ಗೂ ಒಂದು ಜೀವಿಗಳು ಸತ್ತು ಹೋಗುತ್ತೆ. ಅಲ್ಲೆಲ್ಲೋ ನಾಯಿ ಸತ್ತು ಹೋಯ್ತು, ಅಲ್ಲೆಲ್ಲೋ ಕುರಿ ಸತ್ತು ಹೋಯ್ತು, ಇಲ್ಲೆಲ್ಲೋ ಹಂದಿ ಸತ್ತು ಹೋಯ್ತು, ಇಲ್ಲೆಲ್ಲೋ ಪಕ್ಷಿ ಸತ್ತು ಹೋಯ್ತು, ಮನುಷ್ಯರು ಕೂಡ ಸತ್ತು ಹೋಗ್ತಾರೆ. ಸತ್ತು ಹೋಗಿರೋದು ಎಲ್ಲದೂ ಕೂಡ ಕೊಳೆದೇ ಇದ್ದಿದ್ರೆ ಇವತ್ತೆಲ್ಲಾ ಕಡೆ ಸತ್ತಿರೋ ಪ್ರಾಣಿಗಳು ಬಿದ್ದಿರ್ತಿತ್ತು. ನಾವು ನಿಜವಾಗ್ಲೂ ನಡ್ಕೊಂಡು ಹೋಗಕ್ ಆಗ್ತಿರ್ಲಿಲ್ಲ. ಅವಾಗ ಪ್ರತಿಯೊಬ್ರು ಒಂದೊಂದು ಏರೋಪ್ಲೇನ್ ತಗೋಬೇಕಿತ್ತು ಹಾರ್ಕೊಂಡು ಹೋಗೋದಕ್ಕೆ. ಸೊ ಹಾಗಾದ್ರೆ ಥಿಂಕ್ ಮಾಡಿ, ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅನ್ನ ನಾವು ಎನ್ವಿರಾನ್ಮೆಂಟ್ ಕ್ಲೀನರ್ಸ್ ಅಂತ ಹೇಳಿ ಕರಿಬೋದು. ಸೊ ಅವುಗಳಿರೋದಕ್ಕೆ ಇವತ್ತು ನಮ್ಮ ಎನ್ವಿರಾನ್ಮೆಂಟ್ ಇಷ್ಟೊಂದು ಸ್ವಚ್ಛವಾಗಿದೆ. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಈಸ್ ಪ್ಯಾರಾಸಿಟಿಕ್ ನ್ಯೂಟ್ರಿಷನ್. ಪ್ಯಾರಾಸಿಟಿಕ್ ನ್ಯೂಟ್ರಿಷನ್ ಅಂತ ಹೇಳಿದ್ರೆ ನಾನು ಆಲ್ರೆಡಿ ನಿಮ್ಗೆ ಹೇಳ್ದೆ, ಪ್ಯಾರಾ ಇಟ್ ಮೀನ್ಸ್ ಪರಾವಲಂಬನೆ ಅಂತ, ಅಂದ್ರೆ ಬೇರೆದ್ರ ಮೇಲೆ ಡಿಪೆಂಡ್ ಆಗೋದು ಅಂತ. ಸೊ ಈ ಆರ್ಗ್ಯಾನಿಸಮ್ಸ್ಗಳು ಏನ್ ಮಾಡುತ್ತೆ? ವಿಚ್ ಆರ್ಗ್ಯಾನಿಸಮ್ಸ್ ಗೆಟ್ ದೇರ್ ಫುಡ್ ಫ್ರಮ್ ಅ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿತೌಟ್ ಕಿಲ್ಲಿಂಗ್ ದಮ್. ಸೊ ವಿತೌಟ್ ಕಿಲ್ಲಿಂಗ್ ದಮ್ ಅಂದ್ರೆ ಒಂದು ಜೀವಿಯ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ, ಬಟ್ ಆ ಜೀವಿಯನ್ನ ಯಾವುದೇ ಕಾರಣಕ್ಕೂ ಹಾನಿ ಮಾಡಲ್ಲ, ಅದಕ್ಕೆ ತೊಂದರೆ ಕೊಡಲ್ಲ. ಸೊ ಈ ತರದ್ದು ಯಾವ್ದು ಆರ್ಗ್ಯಾನಿಸಮ್ಸ್ ಅಂತ ಯೋಚನೆ ಮಾಡೋದಾದ್ರೆ, ನೀವು ರಾತ್ರಿ ಮಲಗಿರ್ತೀರಾ ಅಂತ ಇಟ್ಕೊಳ್ಳಿ. ಸೊ ಮಲಗಿದ್ದಾಗ ನಿಮಗೆ ನಿದ್ದೆನೇ ಬರಲ್ಲ. ಸೊ ನಿಮಗೆ ನಿದ್ದೆ ಬರಲ್ಲ ಅಂತ ಗೊತ್ತಾದ್ಮೇಲೆ ಯಾರೋ ಒಬ್ರಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಸೊ ಇದು ಯಾಕೆ ನನ್ನ ಫ್ರೆಂಡ್ ಮಲಗ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಅವು ಬಂದು ನಿಮ್ ಕಿವಿ ಹತ್ರ ಪಾಪ ಲಾಲಿ ಹಾಡ್ತಿರತ್ತೆ. ಆ ಲಾಲಿ ಹಾಡ್ತಕ್ಕಂಥ ಪ್ರಾಣಿಗಳು ಯಾವುದು?
ದೇ ಆರ್ ದ ಮಸ್ಕಿಟೋಸ್ ಇಟ್ ಮೀನ್ಸ್ ಸೊಳ್ಳೆಗಳು. ಸೊ ಸೊಳ್ಳೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಹಂಗೆ ಹಾರ್ಕೊಂಡು ಬರುತ್ತೆ, ನಿಮ್ ಕೈ ಮೇಲೆ ಕುತ್ಕೊಳ್ಳುತ್ತೆ, ಕೈ ಮೇಲೆ ಕುತ್ಕೊಂಡು ನಿಮ್ ಸ್ಕಿನ್ ಚೆನ್ನಾಗಿದೆಯಲ್ಲ ಅಂತ ನೋಡ್ಕೊಂಡು ಪಟ್ ಅಂತ ಹಾರೋಗುತ್ತೆ. ಇಷ್ಟ ಮಾಡತ್ತಾ? ಸೊ ಮಸ್ಕಿಟೋಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅವ್ರ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶವನ್ನ ನಿಮ್ಮ ಬಾಡಿಲಿ ಇರ್ತಕ್ಕಂಥ ಬ್ಲಡ್ ಅನ್ನ ಹೀರ್ಕೊಂಡು ಅಲ್ಲಿಂದ ತಮಗ್ ಬೇಕಾಗಿರೋ ಆಹಾರವನ್ನ ಪಡ್ಕೊಳ್ಳುತ್ತೆ. ಸೊ ಇದರಿಂದ ಆ ಸೊಳ್ಳೆ ಬಂದು ನಿಮ್ ದೇಹದ ಮೇಲೆ ಕುತ್ಕೊಂಡ್ಮೇಲೆ ನಿಮಗೇನಾದ್ರೂ ಪ್ರಾಬ್ಲಮ್ ಆಯ್ತಾ, ತೊಂದರೆ ಆಯ್ತಾ? ಏನೋ ಒಂದ್ ಸ್ವಲ್ಪ ಇಚ್ಚಿಂಗ್ ಬರುತ್ತಪ್ಪ. ಇಚ್ಚಿಂಗ್ ಬರೋದ್ ಬಿಟ್ರೆ ನೀವೇನಾದ್ರೂ ಸತ್ತೋಗ್ಬಿಡ್ತೀರಾ? ಇಲ್ಲ ಅಲ್ವಾ? ಸೊ ಈ ಆರ್ಗನಿಸಮ್ಸ್ಗಳಿಗೆ ಪ್ಯಾರಾಸೈಟಿಕ್ ಅಂತ ಹೇಳಿ ಕರಿಬಹುದಲ್ವಾ? ಸೊ ಅವುಗಳು ಬೇರೊಂದು ದೇಹದ ಮೇಲೆ ಡಿಪೆಂಡ್ ಆಗಿರುತ್ತೆ, ಬಟ್ ಅವ್ರಗಳಿಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ. ಅನದರ್ ಒನ್ ಎಕ್ಸಾಂಪಲ್ ಹೇಳೋದಾದ್ರೆ ಲೀಚಸ್ ಇಟ್ ಮೀನ್ಸ್ ಜಿಗಣೆ ಅಂತೀವಿ. ನೀವು ಚಿಕ್ಕವರಿದ್ದಾಗೆಲ್ಲ ಹಳ್ಳಿಗಳಲ್ಲೆಲ್ಲ ಬಟ್ಟೆ ತೊಳೆಯೋದಕ್ಕೆ ಅಥವಾ ದನ ಕರುಗಳ ಮೈ ತೊಳೆಯೋದಕ್ಕೆ ಅಥವಾ ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಕೆರೆಗಳಿಗೆಲ್ಲ ಹೋದ್ರೆ ಅಲ್ಲಿ ನಿಮ್ಮ ಕಾಲಿಗೆ ಒಂದು ಜೀವಿ ಅಂಟ್ಕೊಳ್ತಾ ಇತ್ತು, ಒಂದು ಹುಳು ಅಂಟ್ಕೊಳ್ತಾ ಇತ್ತು. ಆ ಹುಳು ಅಂಟ್ಕೊಂಡ್ಬಿಟ್ರೆ ಮುಗೀತು, ಪೂರ್ತಿ ನಿಮ್ಮ ರಕ್ತ ಹೀರ್ಬಿಟ್ಟು ಆಮೇಲೆ ಆಚೆ ಬರೋದು. ಸೊ ಯಾಕೆ ನಿಮ್ಮ ರಕ್ತ ಹೀರ್ತಿತ್ತದು? ಆ ಜಿಗಣೆ ಬೆಳೆಯೋದಕ್ಕೆ ಆಕ್ಚುವಲ್ ಆಗಿ ಸ್ವಲ್ಪ ನ್ಯೂಟ್ರಿಷನ್ ಬೇಕು. ಆ ನ್ಯೂಟ್ರಿಷನ್ ನಿಮ್ಮ ಬಾಡಿ ಒಳಗಡೆ ಇದೆ. ಸೊ ನಿಮ್ಮ ಬಾಡಿಯಿಂದ ಬ್ಲಡ್ ಅನ್ನ ಸಕ್ ಮಾಡಿಕೊಂಡು ತಾನು ಬೆಳವಣಿಗೆಯನ್ನ ಹೊಂದುತ್ತಾ ಇತ್ತು. ಅಂಡ್ ಅನದರ್ ಒನ್ ಎಕ್ಸಾಂಪಲ್ ಹೇಳೋದಾದ್ರೆ ನೀವು ಚಿಕ್ಕವರಿದ್ದಾಗ ಹೊಟ್ಟೆ ನೋವು ಬರುತ್ತೆ, ನೀವು ತಿಂದಿದ್ದಕ್ಕೆ ಏನೂ ಡೈಜೆಸ್ಟ್ ಆಗ್ತಿಲ್ಲ, ಎಷ್ಟು ತಿಂದರೂ ನೀವು ದಪ್ಪ ಆಗ್ತಿಲ್ಲ ಅಂತ ಅಂದಾಗ ನಿಮ್ಮಮ್ಮ ನಿಮ್ಮನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ ತಕ್ಷಣ ಡಾಕ್ಟ್ರ್ ಏನು ಹೇಳೋರು ಗೊತ್ತಾ? ಒಂದು ಚಿಕ್ಕ ಟ್ಯಾಬ್ಲೆಟ್ ಕೊಟ್ಬಿಟ್ಟು 6 ತಿಂಗಳಿಗೊಮ್ಮೆ ಈ ಟ್ಯಾಬ್ಲೆಟ್ ನುಂಗಿಸಿ ಅನ್ನೋರು. ಆ್ಯಂಡ್ ನೀವು ಸ್ಕೂಲಲ್ಲಿದ್ದಾಗ ಕೂಡ ಈ ಟ್ಯಾಬ್ಲೆಟ್ ನುಂಗಿದ್ದೀರಾ, ನೆನಪಾಗ್ತಿದೆಯಾ ನಿಮಗೆ? ಹಾಗಾದರೆ ಆ ಟ್ಯಾಬ್ಲೆಟ್ ಯಾವುದು? ಸೊ ಆ ಟ್ಯಾಬ್ಲೆಟ್ ಯಾವುದಪ್ಪ ಅಂತ ಹೇಳಿದ್ರೆ ನಿಮ್ಮ ಹೊಟ್ಟೆಯಲ್ಲಿ ರೌಂಡ್ ವಾರ್ಮ್ಸ್ ಇರುತ್ತೆ. ರೌಂಡ್ ವಾರ್ಮ್ಸ್ ಇಟ್ ಮೀನ್ಸ್ ಜಂತು ಹುಳುಗಳು ಅಂತೀವಿ. ಈ ಜಂತು ಹುಳುಗಳು ಏನು ಮಾಡುತ್ತೆ ಅಂದರೆ ನಾವು ತಿಂದಿರೋ ಫುಡ್ಡಲ್ಲಿರೋ ನ್ಯೂಟ್ರಿಷನನ್ನು ಅವುಗಳು ಹೀರ್ಕೊಂಡು ತಾನು ಬೆಳೀತಾ ಇದೆ. ಸೊ ಇದರಿಂದ ನಾವು ಆ್ಯಕ್ಚುವಲ್ ಆಗಿ ನಮ್ಮ ಬಾಡಿಗೆ ಎಷ್ಟು ನ್ಯೂಟ್ರಿಷನ್ ಬೇಕೋ ಅಷ್ಟು ಸಿಗ್ತಾ ಇಲ್ಲ. ನಾವು ತಿನ್ನೋದೇ ಇಷ್ಟೆಷ್ಟು, ಅದ್ರಲ್ಲಿ ನಮ್ಮ ಬಾಡಿಗೆ ಸಾಕಾಗ್ತಿಲ್ಲ, ಅದ್ರಲ್ಲಿ ಇವು ಬೇರೆ ನನಗೂ ಬೇಕು ಅಂತ ಹೇಳ್ಬಿಟ್ಟು ಅವುಗಳು ಕೂಡ ತಗೊಂಡು ತಿಂತಾ ಇದೆ. ಸೊ ಈ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಏನು ಮಾಡೋರು, ಎವ್ರಿ 6 months ಪ್ರತಿಯೊಬ್ಬರು ಕೂಡ ಒಂದು ಟ್ಯಾಬ್ಲೆಟ್ ಅನ್ನ ತಿಂತಾರೆ. ಆ ಟ್ಯಾಬ್ಲೆಟ್ ಯಾವುದಪ್ಪ ಅಂತ ಹೇಳಿದ್ರೆ ಈ ರೌಂಡ್ ವಾರ್ಮ್ಸ್ ಅನ್ನ ರೆಸಿಸ್ಟ್ ಮಾಡ್ತಕ್ಕಂಥ ಟ್ಯಾಬ್ಲೆಟ್. ಅಂಡ್ ಥರ್ಡ್ ಒನ್ ಈಸ್ ಹೊಲೋಜೋಯಿಕ್ ನ್ಯೂಟ್ರಿಷನ್. ಹೊಲೋಜೋಯಿಕ್ ನ್ಯೂಟ್ರಿಷನ್ ಇಟ್ ಮೀನ್ಸ್ ಹೋಲು ಇಟ್ ಮೀನ್ಸ್ ನಾವು ಎವ್ರಿಡೇ ಹೇಳ್ತೀವಿ, ನಾನು ಹಣ್ಣು ಹೋಲಾಗಿ ತಿಂತೀನಿ ಗೊತ್ತಾ, ನನಗೆ ಚಪಾತಿ ಹೋಲಾಗಿ ತಿನ್ನೋಕ್ಕೆ ಆಗಲ್ಲ. ಹೋಲ್ ಅಂತ ಮಾತಾಡ್ತೀವಿ ಗೊತ್ತಾ? ಸೊ ಹೋಲ್ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ ಪೂರ್ತಿಯಾಗಿ ಇಡಿಯಾಗಿ ಅಂತ ಅರ್ಥ. ಸೊ ಹಾಗಾದ್ರೆ ಡೆಫಿನೇಷನ್ ನೋಡೋಣ. ವಿಚ್ ಆರ್ಗ್ಯಾನಿಸಮ್ಸ್ ಟೇಕ್ ಫುಡ್ ಡೈರೆಕ್ಟ್ಲಿ ಆ್ಯಂಡ್ ದೆನ್ ಡೈಜೆಸ್ಟ್. ಸೊ ಈ ಆರ್ಗ್ಯಾನಿಸಮ್ಸ್ ಏನು ಮಾಡುತ್ತಂತೆ, ಫುಡ್ಡನ್ನು ಫಸ್ಟು ಡೈರೆಕ್ಟಾಗಿ ಇಂಟೇಕ್ ಮಾಡ್ಕೊಬಿಡುತ್ತೆ, ಅದಾದಮೇಲೆ ಅದನ್ನು ಬ್ರೇಕ್ ಡೌನ್ ಡೈಜೆಸ್ಟ್ ಮಾಡ್ತಾ ಹೋಗುತ್ತೆ. ಅಂಥ ಆರ್ಗ್ಯಾನಿಸಮ್ಸ್ ಯಾವ್ದೆಲ್ಲ ಅಂತ ಯೋಚನೆ ಮಾಡೋದಾದ್ರೆ ನನಗೆ ಮೊದಲು ಸಿಗೋ ಎಕ್ಸಾಂಪಲ್ಲೇ ಕ್ರೊಕೊಡೈಲ್ ಇಟ್ ಮೀನ್ಸ್ ಮೊಸಳೆಗಳು. ಸೊ ನೀವು ಯಾವುದಾದ್ರೂ ನದಿಲಿ ಒಂದು ಮೊಸಳೆ ನೋಡಿದ್ರೆ ಮೊಸಳೆ ಮುಂದೆ ಹೋಗಿ ನಿಂತ್ಕೊಳ್ಳಿ, ಆ ಮೊಸಳೆ ಏನು ಮಾಡುತ್ತೆ, ಮಗ ಒಂಚೂರು ಬಾರೋ ಇಲ್ಲಿ, ಒಂಚೂರೇ ನಿನ್ನ ಕಾಲು ಕಟ್ ಮಾಡಿಕೊಡು, ಕಾಲನ್ನ ಫಸ್ಟ್ ತಿಂತೀನಿ, ಅದಾದ್ಮೇಲೆ ಕೈ ತಿಂತೀನಿ, ಅದಾದ್ಮೇಲೆ ತಲೆ ತಿಂತೀನಿ ಅಂತ ಏನಾದ್ರು ಹೇಳುತ್ತಾ? ಇಲ್ಲ. ಅವಾಗ ಅದೇನು ಮಾಡುತ್ತೆ ಅಂದರೆ ಇಡಿಯಾಗಿ ನಿಮ್ಮನ್ನು ತಿಂದುಬಿಟ್ಟು ಹೊಟ್ಟೆ ಒಳಗಡೆ ನಿಮ್ಮನ್ನು ಬ್ರೇಕ್ ಡೌನ್ ಮಾಡೋಕ್ಕೆ ಶುರು ಮಾಡುತ್ತೆ, ಅದಾದಮೇಲೆ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಎಕ್ಸಾಂಪಲ್ ಇಸ್ ಹೆಬ್ಬಾವು ಕೂಡ ನಿಮ್ಗೆ ಗೊತ್ತಿದೆ. ಅದೇನು ಮಾಡುತ್ತೆ, ಇಲಿನಾಗಿರ್ಬೋದು ಅಥವಾ ಮನುಷ್ಯರನ್ನಾಗಿರ್ಬೋದು ಪೂರ್ತಿಯಾಗಿ ಫಸ್ಟ್ ತಿನ್ನುತ್ತೆ, ಆಮೇಲೆ ಬಾಡಿ ಒಳಗಡೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಆ್ಯಂಡ್ ಇವನ್ ಮನುಷ್ಯ ಕೂಡ ಹೊಲೋಜೋಯಿಕೆ. ಮನುಷ್ಯ ಏನು ಮಾಡ್ತಾನೆ, ಚಪಾತಿನ ಇಡಿಯಾಗಿ ತಿನ್ಕೊಬಿಡ್ತಾರೆ, ಆಮೇಲೆ ಹೊಟ್ಟೆ ಒಳಗಡೆ ಅದನ್ನ ಬ್ರೇಕ್ ಡೌನ್ ಆ್ಯಂಡ್ ಡೈಜೆಸ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆಪಲ್ನ ಪೂರ್ತಿಯಾಗಿ ತಿಂತಾನೆ, ಬಾಡಿ ಒಳಗಡೆ ಹೋದಾದ್ಮೇಲೆ ಅದನ್ನ ಡೈಜೆಸ್ಟ್ ಆ್ಯಂಡ್ ಬ್ರೇಕ್ ಡೌನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಹೊಲೋಜೋಯಿಕ್. ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇಸ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್. ಸೊ ಯಾಕೆ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಬಂತ ಅಂದರೆ ನಾವು ಬಯಾಲಜಿಲಿ ಎಲ್ಲ ಲಿವಿಂಗ್ ಆರ್ಗನಿಸಮ್ಸನ್ನು 3 parts ಆಗಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಒನ್ ಈಸ್ ಅನಿಮಲ್ಸ್ ಅಂತ ಬಂದರೆ ಇದರಲ್ಲಿ ಕುರಿ, ಕೋಳಿ, ನಾಯಿ, ಬೆಕ್ಕು, ಮನುಷ್ಯರು, ಬರ್ಡ್ಸ್ ಪ್ರತಿಯೊಂದು ಕೂಡ ಅನಿಮಲ್ ಲಿಸ್ಟಲ್ಲಿ ಹಾಕ್ತೀವಿ. ಆ್ಯಂಡ್ ಸೆಕೆಂಡ್ ಒನ್ ಇಸ್ ಪ್ಲಾಂಟ್ಸ್ ಅಂತ ಬಂದರೆ ಎಲ್ಲ ಜಾತಿಯ ಪ್ಲಾಂಟ್ಸ್ಗಳನ್ನು ಪ್ಲಾಂಟ್ಸ್ ಅನ್ನೋ ಸೆಕ್ಷನಲ್ಲಿ ಹಾಕ್ತೀವಿ. ಆ್ಯಂಡ್ ಥರ್ಡ್ ಒನ್ ಈಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳಿದರೆ ಎಲ್ಲ ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಫಂಗಸ್ ಆಗಿರ್ಬೋದು, ಎಕ್ಸೆಟ್ರಾ ಪ್ರತಿಯೊಂದನ್ನು ಕೂಡ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸಲ್ಲಿ ಹಾಕ್ತೀವಿ.
ಹಾಗಾದ್ರೆ ಈ ನ್ಯೂಟ್ರಿಷನ್ ಆಗಿರ್ಬೋದು, ರೆಸ್ಪಿರೇಷನ್ ಆಗಿರ್ಬೋದು, ಅಂಡ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಎಕ್ಸ್ಪ್ರೆಷನ್, ಈ ಎಲ್ಲವೂ ಕೂಡ ಪ್ರತಿಯೊಂದು ಜೀವಿಯ ದೇಹದಲ್ಲಿ ಬೇರೆ ಬೇರೆ ಪ್ರೋಸೆಸ್ ಅಲ್ಲಿ ಇರುತ್ತೆ. ಅಂಡ್ ಆ ಬೇರೆ ಬೇರೆ ಪ್ರೋಸೆಸ್ ನ ಇನ್ ಡೆಪ್ತ್ ಆಗಿ ತಿಳ್ಕೊಬೇಕಲ್ವಾ. ಸೊ ಹಾಗಾಗಿ ಫಸ್ಟ್ ನಾವು ನೋಡೋಣ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್. ಸೊ ಸಸ್ಯಗಳಲ್ಲಿ ಪೋಷಣೆ ಹೇಗಿರುತ್ತೆ, ಹೇಗಾಗತ್ತೆ ಅಂತ. ಸೊ ಈ ಟಾಪಿಕ್ ಅಲ್ಲಿ ನಿಮಗೆ ಎಕ್ಸಾಮ್ ಅಲ್ಲಿ ಮ್ಯಾಕ್ಸಿಮಮ್ ಕ್ವೆಶನ್ಸ್ ಬರುತ್ತೆ. ಸೊ ಇದರಲ್ಲಿ 3 ಮಾರ್ಕ್ಸ್ ಕ್ಯಾರಿ ಆಗ್ತಕ್ಕಂಥ ಒಂದು ಕ್ವೆಶನ್ ಇದೆ, ದಟ್ ಮೀನ್ಸ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಅಂದ್ರೆ ದ್ವಿತೀಯ ಸಂಶ್ಲೇಷಣೆ ಅಂತ ಕನ್ನಡದಲ್ಲಿ ಕರಿತೀವಿ. ಫೋಟೋ ಇಟ್ ಮೀನ್ಸ್ ನಾವು ಎವ್ರಿಡೇ ಲೈಫಲ್ಲಿ ಮಾತಾಡ್ತೀವಿ ಗೊತ್ತಾ, ನನ್ನ ಫೋಟೋ ತುಂಬಾ ಚೆನ್ನಾಗಿ ತೆಗಿಯೋ, ನನ್ನ ಫೋಟೋ ನಾನು ನೀಟಾಗಿ ತೆಗಿ, ನನ್ನ ಫೋಟೋ ತೆಗಿಯಕ್ಕೆ ಬರಲ್ವಾ ನಿನಗೆ, ಅಲ್ಲಿ ಫೋಟೋ ನೀಟಾಗಿ ಬರ್ತಿದ್ಯಾ. ಸೊ ಫೋಟೋ 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 ಅಂತೀವಿ ಗೊತ್ತಾ. ಫೋಟೋ ಅಂದ್ರೆ ಏನು ಅಂದ್ರೆ ಲೈಟ್ ಅಂತ. ಲೈಟ್ ಇಟ್ ಮೀನ್ಸ್ ಬೆಳಕು. ಸೊ ಈ ಬೆಳಕಿನ ಅಡಿಯಲ್ಲಿ ನಡೀತಕ್ಕಂಥ ಇಡೀ ಪ್ರೋಸೆಸ್ ಅನ್ನೇ ನಾವು ಫೋಟೋಸಿಂಥಸಿಸ್ ಅಥವಾ ಕನ್ನಡದಲ್ಲಿ ದ್ವಿತೀಯ ಸಂಶ್ಲೇಷಣೆ ಅಂತ ಹೇಳಿ ಕರಿತೀವಿ. ತಾನು ಬೆಳೀತಾ ಹೋದಂಗೆ ಮಣ್ಣಲ್ಲಿರ್ತಕ್ಕಂಥ ನೀರನ್ನ ಹೀರ್ಕೊಂಡು, ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಂಡು, ಜೊತೆಗೆ ಸೂರ್ಯನ ಬೆಳಕಿನ ಸಹಾಯದಿಂದ ತನ್ನೊಳಗಡೆ ಇರ್ತಕ್ಕಂಥ ಕ್ಲೋರೋಫಿಲ್ ಅಲ್ಲಿ ಒಂದು ಫುಡ್ಡನ್ನು ರೆಡಿ ಮಾಡ್ತಾ ಇದೆ. ಸೊ ಆ ಫುಡ್ಡನ್ನು ಯೂಸ್ ಮಾಡಿಕೊಂಡು ಒಂದು ಗಿಡ ತನ್ನ ಜೀವಿತಾವಧಿವರೆಗೂ ಬೆಳೀತಾ ಇದೆ. ಸೊ ಈ ಕಂಪ್ಲೀಟ್ ಪ್ರೋಸೆಸ್ ಅನ್ನೇ ನಾವು ಫೋಟೋಸಿಂಥಸಿಸ್ ಅಂತ ಹೇಳಿ ಕರೆಯೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಈಸ್ ಕೆಮಿಕಲ್ ಇಕ್ವೇಶನ್. ಕೆಮಿಕಲ್ ಇಕ್ವೇಶನ್ ಅಂತ ಹೇಳಿದ್ರೆ ಈ ಫೋಟೋಸಿಂಥಸಿಸ್ ಅಲ್ಲಿ ನಾವೇನೆಲ್ಲ ಕಂಟೆಂಟ್ ಅನ್ನ ಯೂಸ್ ಮಾಡ್ಕೊಂಡಿದೀವೋ ಆ ಎಲ್ಲಾ ಕಂಟೆಂಟ್ ಅನ್ನ ತಗೊಂಡ್ಬಿಟ್ಟು ಒಂದು ಕೆಮಿಕಲ್ ಇಕ್ವೇಶನ್ ಅನ್ನ ಕ್ರಿಯೇಟ್ ಮಾಡಬೇಕು. ಸೊ ಕೆಮಿಕಲ್ ಇಕ್ವೇಶನ್ ನ ಇವಾಗ ಕ್ರಿಯೇಟ್ ಮಾಡ್ತಾ ಹೋಗೋಣ ತುಂಬಾ ಈಸಿಯಾಗಿ. ಸೊ ಫಸ್ಟ್ ಒಂದು ಸಸಿ ಆಹಾರವನ್ನು ರೆಡಿ ಮಾಡೋದಕ್ಕೆ ಮೇನ್ ಆಗಿ ಅದಕ್ಕೆ ಬೇಕಾಗಿರೋದು ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಇಟ್ ಮೀನ್ಸ್ ಇಂಗಾಲದ ಡೈಆಕ್ಸೈಡ್. ಈ ಇಂಗಾಲದ ಡೈಆಕ್ಸೈಡ್ ನಮಗೆ ವಾತಾವರಣದ ಗಾಳಿ ಒಳಗಡೆ ಸಿಗತ್ತೆ. ಈಗ ಏನ್ ಮಾಡುತ್ತೆ, ಫಸ್ಟ್ ಕಾರ್ಬನ್ ಡೈಆಕ್ಸೈಡ್ ನ ತಗೋಣ. ಸೊ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಅದರ ಶಾರ್ಟ್ ಅಂಡ್ ಸ್ವೀಟ್ ನೇಮ್ ಈಸ್ CO2. ಲೈಕ್ ಹೆಂಗೆ, ಈಗ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಒಬ್ರು ಹರ್ಷಿತ್ ಅಂತ ಇದ್ದಾರೆ ಅಂತ ಇಟ್ಕೊಳ್ಳಿ. ನೀವು ಅವರಿಗೆ ಎವ್ರಿ ಡೇ ಹರ್ಷಿತ್ 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 ಅಂತ ಕರಿತೀರಾ? ಇಲ್ಲ. ಏನಂತೀವಿ ನಾವು ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ? ಹರ್ಷ ಅಂತ ಕರಿಯಲ್ವಾ? ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ಗೆ ಯಾವಾಗಲೂ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಶಾರ್ಟ್ ಆಗಿ ನಾವು ಏನಂತ ಹೇಳಿ ಕರಿತೀವಿ? CO2 ಅಂತ ಹೇಳಿ ಕರಿತೀವಿ. ಸೊ ಈಗ CO2 ನ ತಗೊಂಡಿದೀವಿ. ಇದ್ರ ಜೊತೆಗೆ ವಾಟರ್ನ ಶಾರ್ಟ್ ಅಂಡ್ ಸ್ವೀಟ್ ನೇಮ್ ಈಸ್ H2O. ಕಾರ್ಬನ್ ಡೈಆಕ್ಸೈಡ್ ತಗೊಂಡಿದೀವಿ ಪ್ಲಸ್ ವಾಟರ್ ಇದೆ. ಇದಕ್ಕೆ ಏನ್ ಸಹಾಯ ಮಾಡ್ತಿದೆ ಅಂತ ಹೇಳಿದ್ರೆ ನಮ್ಮ ಸನ್ಲೈಟ್ ನ ಸಹಾಯದಿಂದ ಹಾಗೆ ಕ್ಲೋರೋಫಿಲ್ನ ಸಹಾಯದಿಂದ ಒಂದು ಫುಡ್ ರೆಡಿ ಆಗ್ತಿದೆ. ಆ ಫುಡ್ಡನ್ನು ನಾವು ಏನಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ C6H12O6 ಅಂತ ಹೇಳಿ ಕರಿತೀವಿ. ಸೊ C6H12O6 ಇಟ್ ಮೀನ್ಸ್ ಫುಡ್, ಅಥವಾ ಇದನ್ನ ನಾವು ಸ್ಟಾರ್ಚ್ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಬರೀ ಫುಡ್ ಅಷ್ಟೇ ರೆಡಿ ಆಗುತ್ತಾ, ಬೇರೆ ಏನೋ ಪ್ರಾಡಕ್ಟ್ಸ್ ಬರೋದಿಲ್ವಾ ಅಂತ ಕೇಳಿದಾಗ ಒಂದು ಸಿಂಪಲ್ ಆಗಿ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಸೊ ಈಗ ನಾವು ನಮ್ಮ ಮನೆಗೆ ಯಾರೋ ಒಬ್ಬ ಗೆಸ್ಟ್ ಬಂದಿದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ಗೆಸ್ಟ್ ಬಂದ್ಬಿಟ್ಟಿದ್ದಾರೆ. ಆವಾಗ ನಿಮ್ಮ ಮನೇಲಿ ನಿಮ್ಮ ಅಮ್ಮ ಇಲ್ಲ, ನೀವು ಒಬ್ಬರೇ ಇದ್ದೀರಾ. ನೀವು ಆಲ್ರೆಡಿ ಟೈಮ್ ಆಗಿದೆ ಅಂತ ಫಾರ್ಮಾಲಿಟಿಗೋಸ್ಕರ ಊಟ ಮಾಡಿ ಬನ್ನಿ ಅಂತ ಕರಿತೀರಾ. ಸೊ ಅವರು ಬೇಡ ಅಂತ ಹೇಳ್ತಾರೆ. ನೀವು ಇನ್ನೊಂದ್ಸಲ ಕೇಳೋಣ ಅಂತ ಹೇಳ್ಬಿಟ್ಟು ಇರ್ಲಿ ಪರವಾಗಿಲ್ಲ ಒಂಚೂರು ತಿನ್ಕೊಳ್ಳಿ ಅಂತ ಹೇಳ್ತೀರಾ. ಸೊ ಅವಾಗ ಗೆಸ್ಟ್ ಏನ್ ಮಾಡ್ಬಿಡ್ತಾರೆ ಗೊತ್ತಾ, ಸರಿ ಆಯ್ತು ಒಂಚೂರು ಹಾಕ್ಕೊಡಿ ಅಂತ ಕೇಳ್ತಾರೆ. ಸೊ ಇವಾಗ ನಿಮ್ಮ ತಲೆನೋವು ಶುರುವಾಯ್ತು. ಈಗ ಗೆಸ್ಟ್ಗಳಿಗೆ ಅಡುಗೆ ಮಾಡ್ಬೇಕು ನೀವು. ಸೊ ಅಡುಗೆ ಮಾಡ್ಬೇಕಂದ್ರೆ ಫಸ್ಟ್ ಅನ್ನ ಮಾಡಕ್ ಹೋಗ್ತೀವಿ. ಅನ್ನ ಮಾಡೋದಕ್ಕೆ ನನಗೆ ಮೇನ್ ಆಗಿ ಬೇಕಾಗಿರೋದೇ ಅಕ್ಕಿ, ಹೌದಾ? ಆ ಅಕ್ಕಿನೇ ನಮ್ಮ ಫೋಟೋಸಿಂಥಸಿಸ್ ಅಲ್ಲಿ CO2 ಕಾರ್ಬನ್ ಡೈಆಕ್ಸೈಡ್. ಓಕೆನಾ? ಅಕ್ಕಿ ತಗೊಂಡಿದೀವಿ. ಅಕ್ಕಿ ಅನ್ನ ಆಗೋದಕ್ಕೆ ನನಗೆ ನೀರು ಬೇಕು. ನಾನು ನೀರು ಕೂಡ ತಗೊಂಡಿದ್ದೀನಿ. ಅದೇ ನಮ್ಮ ಫೋಟೋಸಿಂಥಸಿಸ್ ಅಲ್ಲಿ ವಾಟರ್ H2O. ಓಕೆನಾ? ಸೊ ಈಗ ಅಕ್ಕಿ ರೆಡಿ ಇದೆ, ನೀರು ಕೂಡ ರೆಡಿ ಇದೆ. ಬರೀ ಅಕ್ಕಿ ನೀರು ಇದ್ರೆ ಅನ್ನ ಆಗ್ಬಿಡುತ್ತಾ? ಅದಕ್ಕೆ ಉರ್ಸೋದಕ್ಕೆ ಗ್ಯಾಸ್ ಬೇಕಲ್ವಾ? ಸೊ ಈಗ ನಮ್ಮ ಹತ್ರ ಗ್ಯಾಸ್ ಇದೆ. ಆ ಗ್ಯಾಸೇ ನಮ್ಮ ಸನ್ಲೈಟ್. ಸೊ ಏನಾಗ್ತಿದೆ, ಗ್ಯಾಸ್ ಕೂಡ ರೆಡಿ ಇದೆ, ಸನ್ಲೈಟ್ ರೆಡಿ ಇದೆ. ಈಗ ಅಕ್ಕಿ, ನೀರು, ಗ್ಯಾಸ್ ಮೂರು ರೆಡಿ ಇದ್ರೆ ಅನ್ನ ಆಗ್ಬಿಡುತ್ತಾ? ಅನ್ನ ಆಗಲ್ಲ. ಸೊ ಅಕ್ಕಿ ನೀರನ್ನ ನಿಮ್ಮ ಕೈಯಲ್ಲಿ ಹಾಕೊಂಡು ಗ್ಯಾಸ್ ಮೇಲೆ ಇಡ್ತೀರಾ? ಇಲ್ಲ ಅಲ್ವಾ? ಸೊ ಅದಕ್ಕೊಂದು ಒಳ್ಳೆ ಪಾತ್ರೆ ಬೇಕಲ್ವಾ? ಆ ಪಾತ್ರೆನೇ ನಮ್ಮ ಗಿಡದ ಎಲೆಯ ಭಾಗದಲ್ಲಿರ್ತಕ್ಕಂಥ ಕ್ಲೋರೋಫಿಲ್. ಸೊ ಈಗ ಈ ಕ್ಲೋರೋಫಿಲ್ ಪಾತ್ರೆಯಾಗಿ ಆಕ್ಟ್ ಮಾಡುತ್ತೆ. ಸೊ ಈಗ ಮೂರು ವಸ್ತುಗಳು ರೆಡಿ ಇದೆ. ಇವಾಗ ಆಬ್ವಿಯಸ್ಲಿ ಅನ್ನ ಆಗುತ್ತೆ.
ಆ ಅನ್ನನೇ ಇಲ್ಲಿ ನಮ್ಮ ರಿಸಲ್ಟ್ ಅಲ್ಲಿ ಬರ್ತಕ್ಕಂಥ C6H12O6. ಹಾಗಾದ್ರೆ ಮುಂದೆ ಏನ್ ಸಿಗುತ್ತೆ ಅಂತ ನೋಡೋಣ. ಇವಾಗ ಅನ್ನ ಬೇಕಿರ್ಬೇಕಾದ್ರೆ ನೀವು ಅದ್ರ ಮೇಲೆ ಪ್ಲೇಟ್ ಮುಚ್ತೀರ. ಸೊ ಈಗ ಪ್ಲೇಟ್ ಮುಚ್ಚಿದಾಗ ಒಂಚೂರು ಪ್ಲೇಟ್ನ ಸರಿಸಿದ್ರೆ ನಿಮ್ಮ ಕೈಗೆ ಹಬೆ ಬಡಿಯೋದು ಗೊತ್ತಾ? ಸೊ ಆ ಹಬೆ ಏನು? ನಿಮ್ಮ ಅನ್ನಕ್ಕೆ ಬೇಕಾಗಿರೋ ನೀರಲ್ಲಿ ಉಳಿದಿರ್ತಕ್ಕಂಥ ಎಕ್ಸೆಸ್ ವಾಟರ್ ಆಚೆ ಹೋಗ್ತಿದೆ, ಅದು ಆ ಹಬೆಯ ಮುಖಾಂತರ. ಅದೇ ರೀತಿ ನಮ್ಮ ಫೋಟೋಸಿಂಥಸಿಸ್ ಅಲ್ಲೂ ಕೂಡ ನಾವು ತಗೊಂಡಿರ್ತಕ್ಕಂಥ ನೀರು ಉಳಿದಿರ್ತಕ್ಕಂಥ ಎಕ್ಸೆಸ್ ವಾಟರ್ ಅದೇ ಗಿಡದ ದೇಹದಿಂದ ಆಚೆ ಹೋಗ್ತಿದೆ. ಸೊ ದಟ್ ಮೀನ್ಸ್ C6H12O6 ಪ್ಲಸ್ H2O ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಏನಾಗ್ತಾ ಇದೆ, ಆವಿಯಾಗಿ ಹೋಗ್ತಾ ಇದೆ. ಇದ್ರ ಜೊತೆಗೆ ಇಷ್ಟೇ ಅಲ್ಲ, ಈ ಫೋಟೋಸಿಂಥಸಿಸ್ ಪ್ರೋಸೆಸ್ಸಲ್ಲಿ ಒಂದು ಸ್ಪೆಷಲ್ ಗ್ಯಾಸ್ ಉತ್ಪತ್ತಿ ಆಗ್ತಿದೆ. ಆ ಗ್ಯಾಸ್ ಯಾವುದಪ್ಪ ಅಂತ ಹೇಳಿದರೆ ನಮ್ಮ ಆಕ್ಸಿಜನ್, ದಟ್ ಮೀನ್ಸ್ ಆಮ್ಲಜನಕ. ಸೊ ಇವತ್ತು ನಾವೆಲ್ಲರೂ ಉಸಿರಾಡ್ತಿರೋದು ಯಾವ ಒಂದು ಗ್ಯಾಸಿಂದ? ಆಮ್ಲಜನಕದಿಂದ. ಆಮ್ಲಜನಕನೇ ಇಲ್ಲ ಅಂದಿದ್ರೆ ನಾವೆಲ್ಲರೂ ಉಸಿರಾಡಕ್ಕಾಗ್ತಿಲ್ಲ. ಹಾಗಾದ್ರೆ ನಾವು ಎವ್ರಿ ಡೇ ಉಸಿರಾಡ್ತಕ್ಕಂಥ ಆ ಆಮ್ಲಜನಕ ಎಲ್ಲಿಂದ ಬರ್ತಿದೆ ಅಂತ ನೋಡಿದ್ರೆ ಇವತ್ತು ನಮಗೆ ಗೊತ್ತಾಗ್ತಿದೆ ಅದು ಬರ್ತಿರೋದು ಈ ಸಸ್ಯಗಳು ರೆಡಿ ಮಾಡ್ತಕ್ಕಂಥ ಫೋಟೋಸಿಂಥಸಿಸ್ ಅನ್ನೋ ಪ್ರೋಸೆಸ್ ಇಂದ. ಹಾಗಾದ್ರೆ ಯೋಚನೆ ಮಾಡಿ, ಇವತ್ತೆಲ್ಲ ನಾವು ಬದುಕಿರೋದು ಯಾರಿಂದ ಅಂತ ಹೇಳಿದ್ರೆ ಪ್ಲಾಂಟ್ಸ್ಗಳಿಂದ. ಸೊ ಈಗ ನಿಮಗೆ ಕೆಮಿಕಲ್ ಇಕ್ವೇಶನ್ ಏನೇನು ಬಂತು ಅಂತ ಗೊತ್ತಿದೆ. ಇವಾಗ ಬರೀ ಕೆಮಿಕಲ್ ಇಕ್ವೇಶನ್ ಬರೆದ್ರೆ ಆಗಲ್ಲ, ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡದೇ ಇದ್ರೆ ಕಷ್ಟ ಮತ್ತೆ. ಸೊ ಈಗ ಬ್ಯಾಲೆನ್ಸ್ ಹೆಂಗ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ರೆ ಅದನ್ನು ಕೂಡ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ನಾನು. ಸಿಂಪಲ್ ಥಿಂಗ್, ನಮ್ಮ ಹಳೆ ಸ್ಟೋರಿಗೆ ಹೋಗೋಣ. ಹಳೆ ಸ್ಟೋರಿ ಏನಪ್ಪಾ ಅಂದ್ರೆ, ನಿಮ್ಮ ಮನೆಗೆ ಗೆಸ್ಟ್ ಬಂದಿದ್ರು. ಎಷ್ಟು ಜನ ಬಂದಿದ್ರು ಗೊತ್ತಾ? 6 ಜನ ಗೆಸ್ಟ್ಗಳು ಬಂದಿದ್ರು. ಈಗ 6 ಜನ ಗೆಸ್ಟ್ಗೆ ನಾನೇನು ಮಾಡ್ತೀನಿ ಅಂದರೆ 6 ಲೋಟ ಅಕ್ಕಿ ಇಡ್ತೀನಿ. ಸೊ 6 ಜನ ಗೆಸ್ಟ್ಗೆ 6 ಲೋಟ ಅಕ್ಕಿ, ದಟ್ ಮೀನ್ಸ್ 6CO2. ಓಕೆನಾ? ಈಗ 6 ಲೋಟ ಅಕ್ಕಿ ಬೇಯಬೇಕಂದ್ರೆ ಅದ್ರ ಡಬಲ್ ನೀರು ಹಾಕಬೇಕು. ದಟ್ ಮೀನ್ಸ್ 12 ಲೋಟ ನೀರು ಹಾಕ್ತೀನಿ ನಾನು. 6 ಲೋಟ ಅಕ್ಕಿಗೆ ಡಬಲ್ ಅಂದರೆ 12 ಲೋಟ ಆಗುತ್ತೆ. 12 ಲೋಟ ನೀರು ಹಾಕಿದೆ. ಸೊ 6CO2 ಪ್ಲಸ್ 12H2O. ಓಕೆನಾ? ಈಗ ಬ್ಯಾಲೆನ್ಸ್ ಈಕ್ವಲ್ ಆಗಾಯ್ತು. ಸೊ ಬ್ಯಾಲೆನ್ಸ್ ಈಕ್ವಲ್ ಆಗಿರೋದಕ್ಕೆ ನನಗೆ ಒಳ್ಳೆ ಅನ್ನ ಉದುರಾಗಿ ಬರ್ತಿದೆ. ಅದೇ ನಮ್ಮ C6H12O6. ಓಕೆನಾ? ಈಗ ನಾನು ಆಲ್ರೆಡಿ ಹಿಂದಿನ ಸ್ಟೋರಿ ಹೇಳ್ದೆ ನಿಮಗೆ, ಹಾಕಿರೋ ನೀರು ಪೂರ್ತಿಯಾಗಿ ಅನ್ನಕ್ಕೆ ಯೂಸ್ ಆಗಲ್ಲ, ಅದು ಸ್ವಲ್ಪ ಅಮೌಂಟ್ ನೀರೇನಾಗುತ್ತೆ ಬಾಡಿಯಿಂದ ಆಚೆ ಹೋಗುತ್ತೆ ಅಂತ ತಗೊಂಡಿದ್ದು 12 ಅಮೌಂಟ್ ಆಫ್ H2O. ನನಗಿಲ್ಲಿ ಆಚೆ ಹೋಗ್ತಾ ಇರೋದು ಅದು ಹಾಫ್ ಅಮೌಂಟ್, 6 ಅಮೌಂಟ್ H2O ಆಚೆ ಹೋಗ್ತಿದೆ. ಇದ್ರ ಜೊತೆಗೆ 6 ಅಮೌಂಟ್ ಆಫ್ ಆಕ್ಸಿಜನ್ ಕೂಡ ರಿಲೀಸ್ ಆಗ್ತಿದೆ. ಸೊ ಇದು ನಿಮ್ಮ ಕೆಮಿಕಲ್ ಬ್ಯಾಲೆನ್ಸ್. ಆ್ಯಂಡ್ ಇದರಲ್ಲಿ ನೀವು ಸ್ವಲ್ಪ ಗಮನಿಸಿ, ಎಂಡ್ ಆಫ್ ದ ಕೆಮಿಕಲ್ ಬ್ಯಾಲೆನ್ಸ್ ನಿಮಗೆ ಒಂದು ಆರೋ ಮಾರ್ಕ್ ಕಾಣ್ತಿದೆ. ಆ ಆರೋ ಮಾರ್ಕ್ ನೋಡಿ, ಲಾಸ್ಟಲ್ಲಿ ಆರೋ ಮಾರ್ಕ್ ನಿಮಗೆ ಅಪ್ವರ್ಡಲ್ಲಿ ಕಾಣಿಸುತ್ತೆ. ಹಾಗಾದರೆ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಅಪ್ವರ್ಡ್ ಆರೋ ಮಾರ್ಕ್ ಏನು, ಡೌನ್ವರ್ಡ್ ಆರೋ ಮಾರ್ಕ್ ಏನು ಅಂತ ಹೇಳಿ? ನೀವೇನಾದರೂ ಎಕ್ಸಾಮಲ್ಲಿ ನೀಟಾಗಿ ಕೆಮಿಕಲ್ ಬ್ಯಾಲೆನ್ಸ್ ಬರೆದ್ಬಿಟ್ಟು ಆರೋ ಮಾರ್ಕನ್ನು ಇದು ಅಪ್ವರ್ಡ್ ಇದೆ, ನೀವು ಅದನ್ನು ಡೌನ್ವರ್ಡ್ ಹಾಕಿ ಬರ್ರಿ, ನಿಮಗೆ ಪೂರ್ತಿ ಮಾರ್ಕ್ಸ್ ತೆಗಿತಾರೆ. ಯಾಕೆ ಅಂತ ಹೇಳಿದರೆ, ಸೊ ನಾವು ಯಾವುದಾದ್ರೂ ಒಂದು ಕೆಮಿಕಲ್ ಇಕ್ವೇಷನಲ್ಲಿ ಲಾಸ್ಟಿಗೆ ಬರ್ತಕ್ಕಂಥ ಪ್ರಾಡಕ್ಟ್ ಯಾವಾಗ ಅದು ಗ್ಯಾಸಿಯ ಸ್ಟೇಟಲ್ಲಿ ಇರುತ್ತೋ, ಅದು ಗ್ಯಾಸ್ ಆಗಿರುತ್ತೋ, ಆವಾಗ ನಾವು ಆರೋ ಮಾರ್ಕನ್ನು ಅಪ್ವರ್ಡ್ ಹಾಕ್ತೀವಿ. ಓಕೆನಾ? ಸೊ ಲಾಸ್ಟಲ್ಲಿ ಬರ್ತಕ್ಕಂಥ ಪ್ರಾಡಕ್ಟ್ ಯಾವಾಗ ಸಾಲ್ಟ್ ಆಗಿರುತ್ತೋ ಆ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಆರೋ ಮಾರ್ಕನ್ನು ಡೌನ್ವರ್ಡ್ ಹಾಕ್ತೀವಿ. ಇದು ನಿಮಗೆ ನೆನಪಿರಬೇಕು. ಸೊ ಇದು ನೆನಪಿದ್ರೆ ಕೆಮಿಕಲ್ ಬ್ಯಾಲೆನ್ಸ್ ಫುಲ್ ಟು ಫುಲ್ ಮಾರ್ಕ್ಸ್ ನಿಮ್ದಾಗತ್ತೆ. Third one important topic is the key points of the photosynthesis. Key points of photosynthesis ಅಂದರೆ ಸಿಂಪಲ್ ಅಪ್ಪ. ಫೋಟೋಸಿಂಥಸಿಸ್ ಅಲ್ಲಿ ಏನೇನೆಲ್ಲ ಪ್ರೋಸೆಸ್ ಆಗುತ್ತೋ ಅದೇ ನಮ್ಮ ಕೀ ಪಾಯಿಂಟ್ಸ್. ಸೊ ಆಲ್ರೆಡಿ ನೀವೆಲ್ಲ ಕಲ್ತ್ಕೊಬಿಟ್ಟಿದ್ದೀರಾ, ಒಂದ್ಸಲ ಹೇಳ್ಬಿಡ್ತೀನಿ. ಸೊ ಸಿಂಪಲ್ ಫಸ್ಟ್ ಪಾಯಿಂಟ್ ಈಸ್ ಕ್ಲೋರೋಫಿಲ್ ಅಬ್ಸಾರ್ಬ್ಸ್ ಲೈಟ್ ಎನರ್ಜಿ. ಲೈಟ್ ಎನರ್ಜಿ ಇಟ್ ಮೀನ್ಸ್ ಸನ್ಲೈಟ್. ಓಕೆನಾ? ಸೊ ಈ ಲೈಟ್ ಎನರ್ಜಿನ ಯಾರು ಅಬ್ಸರ್ವ್ ಮಾಡ್ಕೋತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಕ್ಲೋರೋಫಿಲ್, ಪತ್ರ ಹರಿತು ಅಬ್ಸರ್ವ್ ಮಾಡ್ಕೋತಾ ಇದೆಯಂತೆ. ಇದು ನಮ್ಮ ಫಸ್ಟ್ ಪಾಯಿಂಟ್. ಅಂಡ್ ಸೆಕೆಂಡ್ ಪಾಯಿಂಟ್, light energy is converted into a chemical energy. Light energy is converted into a chemical energy and splitting up of water molecules into a hydrogen and oxygen. So second point ಏನು ಹೇಳುತ್ತಪ್ಪ ಅಂದರೆ, ಇಲ್ಲಿ ನಾನು ಅಬ್ಸರ್ವ್ ಮಾಡ್ಕೊಂಡಿರ್ತಕ್ಕಂಥ ಲೈಟ್ ಎನರ್ಜಿ ಏನಾಗಿ ಕನ್ವರ್ಟ್ ಆಗ್ತಿದೆ ಅಂದರೆ ಕೆಮಿಕಲ್ ಎನರ್ಜಿಯಾಗಿ, ರಾಸಾಯನಿಕ ಶಕ್ತಿಯಾಗಿ ಕನ್ವರ್ಟ್ ಆಗ್ತಿದೆ.
ಅಂಡ್ ಇದರ ಜೊತೆಗೆ ನಮ್ಮ ವಾಟರ್ ಮಾಲಿಕ್ಯೂಲ್ಸ್ ಏನಿತ್ತಲ್ಲ H2O, ಓಕೆನಾ. ಸೊ ಈ ವಾಟರ್ ಮಾಲಿಕ್ಯೂಲ್ಸ್ 2 ಮಾಲಿಕ್ಯೂಲ್ಸ್ ಆಗಿ ಡಿವೈಡ್ ಆಗ್ತಿದೆ, ಸ್ಪ್ಲಿಟ್ ಆಗ್ತಿದೆ. ಒಂದು ಹೈಡ್ರೋಜನ್ ಆಗಿ, ಇನ್ನೊಂದು ಆಕ್ಸಿಜನ್ ಆಗಿ. ಸೊ ಅದೇ ಡಿವೈಡ್ ಆಗಿಬಿಟ್ಟು ನಮ್ಮ ಕೆಮಿಕಲ್ ಬ್ಯಾಲೆನ್ಸ್ ಅಲ್ಲಿ ಲಾಸ್ಟ್ಗೆ O2 ಅಂತ ಬಂತು. ಅಂಡ್ ಥರ್ಡ್ ಒನ್ ಈಸ್ CO2 is reduced from the carbohydrates. ಈಗ ಕಾರ್ಬೋಹೈಡ್ರೇಟ್ಸ್, ಈ ಕಾರ್ಬೋಹೈಡ್ರೇಟ್ಸ್ ಎಲ್ಲಿ ಬಂತು ಮ್ಯಾಮ್ ನಮ್ಮ ಫೋಟೋಸಿಂಥಸಿಸ್ ಅಲ್ಲಿ ಅಂತ ಯೋಚನೆ ಮಾಡ್ತಿರ್ಬೇಕು ನೀವು. ಏನು ಫುಡ್ ಇತ್ತಲ್ವಾ C6H12O6, ಅದೇ ಕಾರ್ಬೋಹೈಡ್ರೇಟ್ಸ್, ಅದನ್ನೇ ನಾವು ಫುಡ್ ಅಂತ ಹೇಳಿ ಕರೆಯೋದು. ಆ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಯಾವ ಕಂಟೆಂಟ್ ಕಡಿಮೆ ಆಗ್ತಿದೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ನ ಕಂಟೆಂಟ್ ಕಡಿಮೆ ಆಗ್ತಿದೆ. ಸೊ ದೀಸ್ 3 ಪಾಯಿಂಟ್ಸ್ ಆರ್ ಇಂಪಾರ್ಟೆಂಟ್ ಇನ್ ಫೋಟೋಸಿಂಥಸಿಸ್. ಓಕೆ, ದೆನ್ ನೆಕ್ಸ್ಟ್ ಕ್ಲೋರೋಫಿಲ್. ನಾನು ಪ್ರತಿ ಫೋಟೋಸಿಂಥಸಿಸ್ ಅಲ್ಲಿ ಕ್ಲೋರೋಫಿಲ್ ಅಂತಿದ್ದೆ ಗೊತ್ತಾ. ಆ ಕ್ಲೋರೋಫಿಲ್ ಅಂದ್ರೆ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಕನ್ನಡದಲ್ಲಿ ಪತ್ರ ಹರಿತು. ಈ ಪತ್ರ ಹರಿತು ನಾವು ನೋಡೋಕ್ಕಾಗಲ್ವಾ ಮ್ಯಾಮ್ ಅಂತ ನೀವು ಕೇಳಿದ್ರೆ ನೋಡ್ಬೋದು. ಏನ್ ಮಾಡಿ ಅಂದ್ರೆ ಒಂದು ದಪ್ಪ ಎಲೆ ತಗೊಳ್ಳಿ, ಆ ದಪ್ಪ ಎಲೆನ ಕ್ರಾಸ್ ಸೆಕ್ಷನ್ ಆಗಿ ಹರಿದೆ. ಕ್ರಾಸ್ ಸೆಕ್ಷನ್ ಅಂದ್ರೆ ಅಡ್ಡ ಸೇಡುವಿಕೆ, ಓಕೆನಾ. ಅಡ್ಡ ಹಿಂಗೆ ಕ್ರಾಸ್ ಸೆಕ್ಷನ್ ಆಗಿ ಹರಿದಾಗ ಆ ದಪ್ಪ ಎಲೆಯಲ್ಲಿ ನಿಮಗೆ ವೈಟ್ ಒಂದು ಪದರ ಕಾಣಿಸುತ್ತೆ. ಆ ಪದರನ್ನ ನೀವೇನಾದ್ರೂ ಮೈಕ್ರೋಸ್ಕೋಪ್ ಕೆಳಗಿಟ್ಟು ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಅಲ್ಲಿ ಪಿಗ್ಮೆಂಟ್ಸ್ಗಳು ಕಾಣಿಸುತ್ತೆ. ಸೊ ಇದನ್ನ ನಾವು ಗ್ರೀನ್ ಪಿಗ್ಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಈ ಗ್ರೀನ್ ಪಿಗ್ಮೆಂಟ್ಸೇ ನಮ್ಮ ಕ್ಲೋರೋಫಿಲ್, ಓಕೆನಾ. ಸೊ ಈ ಕ್ಲೋರೋಫಿಲ್ ಎಲ್ಲ ಇರುತ್ತೆ ಹಾಗಾದ್ರೆ ಅಂತ ಹೇಳಿದ್ರೆ ಎಲೆಯ ಭಾಗದಲ್ಲಿ ಕ್ಲೋರೋಪ್ಲಾಸ್ಟ್ಗಳಂತ ಹೇಳಿ ಇರುತ್ತೆ. ಆ ಕ್ಲೋರೋಪ್ಲಾಸ್ಟ್ ಒಳಗಡೆ ಇರೋದೆ ನಮ್ಮ ಕ್ಲೋರೋಫಿಲ್. ಕ್ಲೋರೋಫಿಲ್ ಈಸ್ ಅ ಗ್ರೀನ್ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ದ ಲೀವ್ಸ್, ಓಕೆ. ಅಂಡ್ ಕ್ಲೋರೋಪ್ಲಾಸ್ಟ್ ಕಂಟೇನ್ ಅ ಕ್ಲೋರೋಫಿಲ್, ನೆನಪಿರ್ಲಿ. ಸೊ ಕ್ಲೋರೋಪ್ಲಾಸ್ಟ್ ಅಲ್ಲಿ ಏನಿರುತ್ತೆ, ಕ್ಲೋರೋಫಿಲ್ ಇರುತ್ತೆ. ಈಗ ಈ ಕ್ಲೋರೋಫಿಲ್ ಅಲ್ಲಿ ನಮ್ಮ ಸಸ್ಯಗಳು ರೆಡಿ ಮಾಡ್ತಕ್ಕಂಥ ಆಹಾರ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಈಸ್, ನಾನು ನಿಮಗೆ ಹೇಳಿದೆ ಇಲ್ಲಿ ಆಚೆ ಕಡೆ ಇರ್ತಕ್ಕಂಥ CO2ನ ಒಳಗಡೆ ಅಬ್ಸರ್ವ್ ಮಾಡ್ಕೊಂಡಿದೆ, ಸನ್ಲೈಟ್ ಅಬ್ಸರ್ವ್ ಆಗಿದೆ. ಆ್ಯಂಡ್ ಒಳಗಡೆ ಇರ್ತಕ್ಕಂಥ ಎಕ್ಸೆಸ್ ಅಮೌಂಟ್ ಆಫ್ ವಾಟರ್ ಆಚೆ ಹೋಗಿದೆ, ಜೊತೆಗೆ ಆಕ್ಸಿಜನ್ ಕೂಡ ಆಚೆ ಹೋಯ್ತು ಅಂತ. ಈ ಆಚೆ ಹೋಗೋದಕ್ಕೆ ಬರೋದಕ್ಕೆ ಬಾಗ್ಲೇನಾದ್ರೂ ಇಟ್ಟಿದೀವ ನಾವು ಸಸ್ಯದಲ್ಲಿ? ಇಲ್ಲ ಅಲ್ವಾ. ಹಾಗಾದ್ರೆ ಇವುಗಳು ಹೋಗೋದಕ್ಕೆ ಬರೋದಕ್ಕೆ ಒಂದು ಸುರಂಗ ಮಾರ್ಗ ಬೇಕಲ್ವಾ. ಆ ಸುರಂಗ ಮಾರ್ಗನೇ ನಮ್ಮ ಸ್ಟೊಮಾಟ. ಸೊ ಸ್ಟೊಮಾಟ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಪತ್ರರಂಧ್ರ ಅಂತೀವಿ. ಇದು ನಿಮಗೆ ಎಕ್ಸಾಂಪಲ್ ಆಗಿ ಗೊತ್ತಾಗ್ಬೇಕಂದ್ರೆ ಎಲ್ಲರೂ ಇವಾಗ ನಿಮ್ಮ ಕೈ ನೋಡ್ಕೊಳ್ಳಿ. ನಿಮ್ಮ ಕೈಯನ್ನ ನೀವು ಸ್ವಲ್ಪ ಹಿಂಗ್ ಸ್ಕಿನ್ ಅಗಲ ಮಾಡಿ ನೋಡ್ಕೊಂಡಾಗ ಅಲ್ಲಿ ನಿಮಗೆ ಪೋರ್ಸ್ಗಳು ಕಾಣಿಸುತ್ತೆ, ಚಿಕ್ಕ ರಂಧ್ರಗಳು ಕಾಣಿಸುತ್ತೆ. ಇದನ್ನ ನೀವು ಇನ್ನೂ ಇನ್ ಡೆಪ್ತ್ ಆಗಿ ನೋಡ್ಬೇಕಂದ್ರೆ ನೀವು ತುಂಬಾ ಚಳಿ ಆದಾಗ ಕೈಯಲ್ಲಿರೋ ಕೂದಲೆಲ್ಲ ನಿಗುರ್ಕೊಳ್ಳೋದು ಗೊತ್ತಾ. ಸೊ ಆ ನಿಗುರ್ಕೊಂಡಾಗ ನೋಡಿ ಲಾರ್ಜ್ ಆಗಿ ನಿಮಗೆ ಆ ಪೋರ್ಸ್ಗಳು ಕಾಣಿಸುತ್ತೆ. ಹಾಗಾದ್ರೆ ಆ ಪೋರ್ಸ್ ಏನಕ್ಕಿದೆ, ಯಾಕಿದೆ ಅಂತ ಯೋಚನೆ ಮಾಡೋದಾದ್ರೆ ನಿಮ್ಮ ಸ್ಕಿನ್ ಮೇಲೆ ನೀವು ಯಾವ್ದಾದ್ರು ಲೋಷನ್ ಅಪ್ಲೈ ಮಾಡಿದಾಗ ಆ ಲೋಷನ್ ಸ್ವಲ್ಪ ಹೊತ್ತಿಗೆ ಅಲ್ಲಿ ಕಾಣಲ್ಲ. ಯಾಕೆ ಕಾಣಲ್ಲ? ಸೊ ಆ ಲೋಷನ್ನು ಇದೇ ಪೋರ್ಸ್ ಮುಖಾಂತರ ಸ್ಕಿನ್ ಒಳಗಡೆ ಹೋಗುತ್ತೆ. ಆ್ಯಂಡ್ ಸ್ಕಿನ್ ಒಳಗಡೆ ಇರ್ತಕ್ಕಂಥ ಟಾಕ್ಸಿಕ್ ಮಟೀರಿಯಲ್ ಸ್ವೆಟ್ ಆಗೋದ್ರ ಮೂಲಕ ಆಚೆ ಬರುತ್ತೆ. ಅದೇ ರೀತಿ ನಮ್ಮ ಪ್ಲಾಂಟ್ಸಲ್ಲೂ ಕೂಡ ಲೀವ್ಸ್ ಮೇಲ್ಗಡೆ ಚಿಕ್ಕ ಪೋರ್ಸ್ ಇರುತ್ತೆ. ನಾವು ಅದನ್ನು ವೆರಿ ಸ್ಮಾಲ್ ಟಿನ್ನಿ ಪೋರ್ಸ್ ಅಂತ ಹೇಳಿ ಕರಿತೀವಿ. ಇಟ್ ಎಕ್ಸ್ಚೇಂಜಸ್ ದ ಗ್ಯಾಸಸ್. ಸೊ ಏನು ಮಾಡ್ತು, ಕಾರ್ಬನ್ ಡೈಆಕ್ಸೈಡ್ ನಾವು ಒಳಗಡೆ ಕಳಿಸ್ತು, ಒಳಗಡೆ ಇರ್ತಕ್ಕಂಥ ಆಕ್ಸಿಜನ್ನ ಹೊರಗಡೆ ಕಳಿಸ್ತು. ಸೊ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ನಡೆಯೋದಲ್ಲಿ ನಮ್ಮ ಸ್ಟೊಮ್ಯಾಟೋದಲ್ಲಿ. ಸೊ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಡಯಾಗ್ರಾಮ್ ಬರುತ್ತೆ ನಿಮಗೆ. ಡಯಾಗ್ರಾಮ್ ಇಸ್ ಅ ಓಪನ್ ಆ್ಯಂಡ್ ಕ್ಲೋಸ್ಡ್ ಸ್ಟೊಮ್ಯಾಟ. ಸಿ ಓಪನ್ ಆ್ಯಂಡ್ ಕ್ಲೋಸ್ಡ್ ಸ್ಟೊಮ್ಯಾಟ ಅಂದ್ರೆ ಏನು ಅಂತ ಹೇಳಿದ್ರೆ ಈ ಪೋರ್ಟ್ಸ್ಗಳು ಮುಚ್ಕೊಳ್ಳೋದು, ಓಪನ್ ಆಗೋದು, ಇದೇ ನಮ್ಮ ಓಪನ್ ಆ್ಯಂಡ್ ಕ್ಲೋಸ್ಡ್ ಸ್ಟೊಮ್ಯಾಟ. ಇದು ಯಾವ ರೀತಿ ಇರುತ್ತೆ ಅಂದರೆ ಸೇಮ್ ಈ ನಿಮ್ಮ ಕೈನ ನೀವು ಹೀಗೆ ಮಾಡ್ಕೊಂಡಾಗ ಈ ರೀತಿ. ಸೊ ಒಳಗಡೆ ಇರೋದು ಆಚೆ ಹೋಗಬೇಕಾದ್ರೆ ಹೀಗಾಗತ್ತೆ, ಆಚೆ ಇರೋದು ಒಳಗಡೆ ಆಗಬೇಕಾದ್ರೆ ಹೀಗಾಗೋದು, ಉಬ್ಕೊಳ್ಳೋದು, ಕ್ಲೋಸ್ ಆಗೋದು, ಓಪನ್ ಆಗೋದು, ಕ್ಲೋಸ್ ಆಗೋದು. ಸೊ ಇದೇ ರೀತಿ ಸ್ಟ್ರಕ್ಚರ್ಸ್ ನಿಮಗೆ ಸ್ಟೊಮ್ಯಾಟ ಕಂಡುಬರುತ್ತೆ. ಆ್ಯಂಡ್ ಈ ಔಟರ್ ಲೇಯರ್ ಏನಿದೆಯಲ್ಲ ಇದನ್ನು ನಾವು ಪ್ರೊಟೆಕ್ಟಿವ್ ಲೇಯರ್ ಅಂತ ಹೇಳಿ ಕರಿತೀವಿ. ಒಂದು ಸ್ಟೊಮ್ಯಾಟ ಹ್ಯಾಸ್ ಅ ಪೇರ್ ಆಫ್ ಗಾರ್ಡ್ ಸೆಲ್ಸ್. ಸೊ ಗಾರ್ಡ್ ಸೆಲ್ ಅಂದರೆ ಕಾವಲು ಕೋಶಗಳು ಅಂತ. ಸೊ ಈ ಓಪನಿಂಗ್ ಆ್ಯಂಡ್ ಕ್ಲೋಸ್ ಏನಿದೆಯಲ್ವಾ, ಈ ಓಪನಿಂಗ್ ಆ್ಯಂಡ್ ಕ್ಲೋಸ್ ಅನ್ನ ಪ್ರೊಟೆಕ್ಟ್ ಮಾಡೋದೇ ನಮ್ಮ ಗಾರ್ಡ್ ಸೆಲ್ಗಳು. ಓಕೆ ದೆನ್, ಸೊ ಈಗ ಇಷ್ಟು ನೀವು ನ್ಯೂಟ್ರಿಷನ್ ಆಫ್ ಪ್ಲಾಂಟ್ಸ್ ಬಗ್ಗೆ ತಿಳ್ಕೊಂಡಿದ್ದೀರಾ. ನೆಕ್ಸ್ಟ್ ಥಿಂಗ್ ಈಸ್ ಅ ನ್ಯೂಟ್ರಿಷನ್ ಇನ್ ಅಮೀಬಾ. ಸೊ ಅಮೀಬಾ ಅಂದರೆ ಈ ಅಮೀಬಾ ಯಾಕೆ ಬಂತು ಮ್ಯಾಮ್ ಇಲ್ಲಿ ಅಂತ ನೀವು ಯೋಚನೆ ಮಾಡೋದಾದ್ರೆ ನಾನು ಅವಾಗಲೇ ಹೇಳಿದೆ. ಸೊ ನಾನು ಬಯಾಲಜಿಯಲ್ಲಿ 3 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೋತೀನಿ. ಒಂದು ಎನಿಮಲ್ಸ್, ಇನ್ನೊಂದು ಪ್ಲಾಂಟ್ಸ್, ಅಂಡ್ ಥರ್ಡ್ ಒನ್ ಇಸ್ ಅ ಮೈಕ್ರೋ ಆರ್ಗನಿಸಮ್ಸ್ ಅಂತ.
ಸೊ ಈಗ ಪ್ಲಾಂಟ್ಸ್ ಬಗ್ಗೆ ನೋಡಿದ್ರ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ನೋಡ್ಬೇಕಲ್ವಾ? ಆ ಮೈಕ್ರೋ ಆರ್ಗ್ಯಾನಿಸಮೇ ಈ ನಮ್ಮ ಅಮೀಬಾ. ಸೊ ಅಮೀಬಾ ನಮ್ಗೆಲ್ರಿಗೂ ಗೊತ್ತಿದೆ, ಇಟ್ ಈಸ್ ಅ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್, ಏಕಕೋಶೀಯ ಜೀವಿ ಅಂತ ಹೇಳಿ ಕರಿತೀವಿ. ಯೂನಿಸೆಲ್ಯುಲರ್ ಇಟ್ ಮೀನ್ಸ್ ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರ್ತಕ್ಕಂಥ ದೇಹ ರಚನೆಯನ್ನ ಯೂನಿಸೆಲ್ಯುಲರ್ ಬಾಡಿ ಅಂತ ಹೇಳಿ ಕರಿತೇವೆ. ಆ್ಯಂಡ್ ನಮಗೆ ಗೊತ್ತು, ಈ ಅಮೀಬಾ ಯಾವಾಗಲೂ ನೀರಲ್ಲಿ ಜೀವನವನ್ನು ಮಾಡುತ್ತೆ. ಇದು ನಿಮ್ಮ ಥರ ಬಿಲ್ಡಿಂಗಲ್ಲಿ ಅಥವಾ ಯಾವುದೋ ಮನೆಯಲ್ಲಿ ಅಥವಾ ಯಾವುದೋ ಶಾಪಲ್ಲಿ ಇರಲ್ಲ, ಇದಿರೋದು ನೀರಲ್ಲಿ ಮಾತ್ರ. ಸೊ ಈ ಅಮೀಬಾನ ನಾವು ಆದಿಜೀವಿ ಅಂತ ಹೇಳಿ ಕರಿತೀವಿ. ಹಾಗೆ ಈ ಅಮೀಬಾದ ದೇಹದ ಬಾಡಿ ಸ್ಟ್ರಕ್ಚರ್ ನಾವು ನೋಡೋದಾದ್ರೆ ಅದರ ಔಟರ್ ಲೇಯರನ್ನು ನಾವು ಸೂಡೋಪೋಡಿಯಾಸ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಹೇಗೆ ಅಂದರೆ ಪಾದಗಳು, ಮಿಥ್ಯ ಪಾದಗಳು ಅಂತ ಕನ್ನಡದಲ್ಲಿ ಕರಿಬೋದು, ಸೂಡೋಪೋಡಿಯಾಸ್. ಆ್ಯಂಡ್ ನಿಮಗೆ ಗೊತ್ತಿರಬೇಕು, ಅಮೀಬಾಗೆ ತನ್ನದೇ ಆಗಿರ್ತಕ್ಕಂಥ ಯಾವುದೇ ಬಾಡಿ ಶೇಪ್ ಇರಲ್ಲ. ಅದು ಯಾವಾಗ ಬೇಕಾದರೂ ತನ್ನ ಬಾಡಿ ಶೇಪನ್ನು ಚೇಂಜ್ ಮಾಡ್ಕೊಳ್ಳುತ್ತೆ. ಸೊ ಇಂಥ ಅಮೀಬಾದಲ್ಲಿ ನ್ಯೂಟ್ರಿಷನ್ ಹೇಗೆ ನಡೆಯುತ್ತೆ? ಅಮೀಬಾ ಏನು ಮಾಡೋದು ಗೊತ್ತಾ, ನೀರಲ್ಲಿ ಸ್ವಿಮ್ ಮಾಡ್ತಾ ಇರುತ್ತೆ. ಸೊ ನೀರಲ್ಲಿ ಸ್ವಿಮ್ ಮಾಡಬೇಕಾದ್ರೆ ಅದಕ್ಕೆ ಹೊಟ್ಟೆ ಹಸುವಾಗ್ಬಿಡುತ್ತೆ. ಈ ಟೈಮಲ್ಲಿ ಯಾವುದೋ ಒಂದು ಚಿಕ್ಕ ಪಾಚಿನೋ ಅಥವಾ ಯಾವುದೋ ಒಂದು ಚಿಕ್ಕ ಆರ್ಗ್ಯಾನಿಸಮ್ಸ್ ಅದ್ರ ಹತ್ರ ಬರ್ತಿರುತ್ತೆ. ಅದ್ರ ಹತ್ರ ಬಂದಾಗ ಅದೇನು ಮಾಡುತ್ತೆ ಗೊತ್ತಾ, ಅದನ್ನು ಪಟ್ ಅಂತ ತಿನ್ಕೊಬಿಡುತ್ತೆ. ಪಟ್ ಅಂತ ತಿನ್ಕೊಂಡು ಸೊ ಈಗ ಆ ಆರ್ಗ್ಯಾನಿಸಮ್ ಅಮೀಬಾದ ಒಳಗಡೆ ಹೋಯ್ತು, ಬಾಡಿ ಒಳಗಡೆ ಹೋಯ್ತು. ಈಗ ಬಾಡಿ ಒಳಗಡೆ ಹೋದ್ಮೇಲೆ ಅಮೀಬಾ ಏನು ಮಾಡುತ್ತೆ, ಅದನ್ನ ನೀಟಾಗಿ ಕಟ್ ಮಾಡಿ ಅದನ್ನ ಬ್ರೇಕ್ ಡೌನ್ ಮಾಡಿಕೊಂಡು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಆ ಆರ್ಗ್ಯಾನಿಸಮ್ ಅಲ್ಲಿ ಇರ್ತಕ್ಕಂಥ ಎಲ್ಲ ನ್ಯೂಟ್ರಿಷನ್ ಅನ್ನ ಇವಾಗ ಅಮೀಬಾ ತಾನು ತಗೊಳ್ತು. ಸೊ ಈಗ ತಗೊಂಡಾದ್ಮೇಲೆ ವೇಸ್ಟ್ ಮಟೀರಿಯಲ್ ಉಳಿಯೋದು ಗೊತ್ತಾ, ಆ ವೇಸ್ಟ್ ಮಟೀರಿಯಲ್ನ ಅದೇ ಸೂಡೋಪೋಡಿಯಾದ ಮುಖಾಂತರ ಬಾಡಿಯಿಂದ ಆಚೆ ಆಗುತ್ತೆ. ಸೊ ಇಷ್ಟು ಸಿಂಪಲ್ ಆಗಿ ಅಮೀಬಾದಲ್ಲಿ ನ್ಯೂಟ್ರಿಷನ್ ಪ್ರೋಸೆಸ್ ಇರುತ್ತೆ. ಈ ಅಮೀಬಾದಲ್ಲಿ ಇರ್ತಕ್ಕಂಥ ನ್ಯೂಟ್ರಿಷನ್ ಅನ್ನ ನಾವು ಹೋಲೋಜೋಯಿಕ್ ನ್ಯೂಟ್ರಿಷನ್ ಅಂತ ಹೇಳಿ ಕರಿಬೋದು. ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ನಿಮಗೆ, ಹೋಲೋ ಇಟ್ ಮೀನ್ಸ್ ಇಡಿಯಾಗಿ ಆಹಾರವನ್ನು ತಗೊಂಡು ಅದಾದ್ಮೇಲೆ ಬಾಡಿ ಒಳಗಡೆ ಬ್ರೇಕ್ ಡೌನು ಕಟ್ಟು ಮಾಡೋದೇ ನಮ್ಮ ಹೋಲೋಜೋಯಿಕ್ ನ್ಯೂಟ್ರಿಷನ್.